अक्षरमनुपमान् पंचसूत्रकृतो वंदे पंचाचार्यान् जगद्गुरून्. ಆದಿಯಲ್ಲಿ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರಿಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಪ್ರಮಥರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ಗುರು ವಿದ್ಯಾಗುರು ಪ್ರಸ್ತುತ ಕಾಶಿಪೀಠಾಧ್ಯಕ್ಷರಾದ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಎನ್ನ ಮಠದ ಗುರುಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಕುಡೇಗುಡ್ಡ ನಗರದ ಪದ್ಮಶಾಲಿ ಸಮಾಜದ ಆರಾಧ್ಯ ದೇವರಾದ ಶ್ರೀ ಗುರು ಮಾರ್ಕಂಡೇಶ್ವರನಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಮಾರ್ಕಂಡೇಶ್ವರರ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ 5 ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನವನ್ನು ಹಮ್ಮಿಕೊಂಡಿದ್ದು, ಈ ಸಮಾಜದ ಸಮಸ್ತ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮ ಅಂತರಾತ್ಮದಲ್ಲಿ ಬೆಳಗುವ ಪರಮಾತ್ಮನ ಚಿಜ್ಯೋತಿಗೆ ಶರಣು ಶರಣಾರ್ಥಿಗಳು. ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ. ಭಾರತ ದೇಶ ಸರ್ವರನ್ನು ಸಮಾನತೆಯಿಂದ ಕಾಣುವಂತಹ ದೇಶ. ಭಾರತ ದೇಶ ಸರ್ವರಿಗೂ ಆಶ್ರಯ ಕೊಡುವಂತಹ ದೇಶ. ಅಂಥ ದೇಶದಲ್ಲಿ ಹುಟ್ಟಿ ಜಾತಿ ಭೇದವನ್ನ ಎನಿಸಿದಾದರೆ ನೀನೆಂಥ ಭಾರತೀಯನೋ ಅಮರೇಶ ಅನ್ನೋ ಹಾಗೆ, ಇಂಥ ಭಾರತ ದೇಶದಲ್ಲಿ ಹುಟ್ಟುವುದೇ ಒಂದು ಪುಣ್ಯದ ಕೆಲಸ. 2 ಮಾತುಗಳನ್ನು ನಾನು ಹೇಳಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ನಮ್ಮ ಭಾರತ ದೇಶ. ಏನು ವಿವಿಧತೆ ಅಂತಂದ್ರೆ, ಸುಮಾರು ಪುರಾಣ ಕಾಲದಲ್ಲಿ ಜಾತಿ ವೈಷಮ್ಯಗಳ ಇದ್ದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ರೀತಿಯಲ್ಲಿ ಜನರನ್ನ ಗುರುತು ಮಾಡ್ತಿತ್ತು. ಅವರವರ ಕೆಲಸದ ನಿಮಿತ್ತ, ಅವರವರ ಕೆಲಸದ ಕಾರಣದಿಂದ ಅವರವರಿಗೆ ಧರ್ಮದ ಸಂಕೇತವನ್ನು ಕೊಡ್ತಿದ್ರು. ಜಗತ್ತಿನಲ್ಲಿ ಜಾತಿಗಳು ಎಷ್ಟು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದ್ರೆ ಇರೋ 2 ಜಾತಿ. ಯಾವುದು? ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಇದು ಬಿಟ್ಟರೆ ಬೇರೆ ಯಾವ ಜಾತಿಗಳಿಲ್ಲ. ನಾವು ಮಾಡ್ಕೊಂಡಿದ್ದೀವಿ ಅವನ್ನ. ನಾನು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು ದಲಿತ, ನಾನು ಅದು, ನಾನು ಇದು ಅಂತ ತಿಳ್ಕೊಂಡು ಹುಟ್ಟಿದ ಮೇಲೆ ಜಾತಿ ಕಾನೂನು ನಾವು ಪಡ್ಕೊಂಡಿ. ಯಾಕೆ ಬ್ರಾಹ್ಮಣನಿಗೆ ರಕ್ತ ಹಸಿರೈತೇನೋ, ದಲಿತನಿಗೆ ರಕ್ತ ಕಪ್ಪೈತೇನೋ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ್ದು ಬದಲಾವಣೆ ಇಲ್ಲ. ಆದ್ರೆ ಈ ದೇಶದೊಳಗೆ ಯಾವಾಗಲಿಂದಲೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ಕೊಂತ ಬಂದಂತಹ ದೇಶ. ಬೇರೆ ಬೇರೆ ಕಂಟ್ರಿಗಳನ್ನ ನಾವು ನೋಡ್ತಾ ಹೋದ್ರೆ, ಅಮೇರಿಕಾದಂತಹ ಕಂಟ್ರಿಯಲ್ಲಿ ಅಲ್ಲಿ ಕ್ರಿಶ್ಚಿಯನ್ರಿಗೆ ಮಾತ್ರ ಆದ್ಯತೆ ಇರ್ತದೆ. ಕ್ರಿಶ್ಚಿಯನ್ರು ಮಾತ್ರ ಓಟ್ ಹಾಕ್ಬೇಕು, ಕ್ರಿಶ್ಚಿಯನ್ರು ಮಾತ್ರ ಅಲ್ಲಿ ಆಡಳಿತ ಮಾಡಬೇಕು ಅನ್ನುವಂತಹ ಪದ್ಧತಿಗಳಿದಾವೆ. ಕೆಲವೊಂದು ಅರಬ್ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರಗಳಿಗೆ ನಾವು ಹೋದ್ರೆ ಅಲ್ಲೇ ಮುಸ್ಲಿಮರಿಗೆ ಮಾತ್ರ ಅವಕಾಶ ಇರ್ತದೆ. ಆದ್ರೆ
ನಮ್ಮ ಭಾರತ ದೇಶ ಎಂತಹ ದೇಶ ಅಂದ್ರೆ ತಾಯಿಯ ದೇಶ ಇದೆ. ನೀ ಯಾರು ಬಂದರೂ ಕೂಡ ಎಲ್ಲರಿಗೂ ಅವಕಾಶ ಇರ್ತದಿಲ್ಲ. ಪ್ರಸ್ತುತ ದಿನಮಾನಗಳನ್ನು ನಾವು ನೋಡಿದ್ರೆ ಸುಮಾರು ಎಷ್ಟೋ ಕೋಟಿ ಬಾಂಗ್ಲಾದೇಶಿಗರು ನಮ್ಮ ದೇಶದಲ್ಲಿ ಇದ್ದಾರೆ ತಿಳ್ಕೊಂಡು ಸರ್ವೆ ಮಾಡಿದ್ದಾರೆ. ತಾಯಿ ಗುಣ ಹೆಂಗಿರ್ತದ? ತನ್ನ ಮಗನಿಗೂ ಮಗನ ಪ್ರೀತಿ ಕೊಡ್ತಾಳ, ಮಗನಿಗೂ ಮಗನ ಪ್ರೀತಿ ಹೆಂಗ್ ಕೊಡ್ತಾಳ. ಅಂತ ದೇಶ ನಮ್ಮ ದೇಶ. ಅಂತ ದೇಶದಾಗ ಹುಟ್ಟಿವಲ್ಲ ನಾವು ಹೆಮ್ಮೆ ಪಡಬೇಕು. ನಾವು ಭಾರತೀಯರು ಅಂತ ತಿಳ್ಕೊಂಡು ಹೆಮ್ಮೆ ಪಡಬೇಕು ಅನ್ನುವಂತಹದ್ದು. ಆದ್ರೆ ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತೊಬ್ಬರಿಗೆ ನಾವು ಅವಕಾಶ ಕೊಡ್ತೀವಲ್ಲ, ಇನ್ನು ಮೇಲೆ ಆದ್ರೂ ನಾವು ಎಚ್ಚೆತ್ಕೋಬೇಕು ಅನ್ನುವಂತಹದ್ದು ಹಿಂದೂಗಳಿಗೆ ಒಂದು ಕರೆ. ಆಯ್ತು, ಅದು ಎಲ್ಲಿ ಒಂದ್ ಕಡೆ ಇರೋಣ. ಆಧ್ಯಾತ್ಮದ ಕಡೆ ಬಂದ್ರೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಗ್ರಂಥ ಸುಮಾರು 3-4ನೇ ಶತಮಾನಗಳಿಂದ ಪ್ರಚಲಿತವಾದಂತಹ ಗ್ರಂಥ. ವೀರಶೈವ ಲಿಂಗಾಯತ ಧರ್ಮದ ಅಡಿಯಲ್ಲಿ ಎಲ್ಲರೂ ಬರ್ತೇವೆ ನಾವು. ಯಾರು ಲಿಂಗ ಕಟ್ಕೊಂತಾರಲ್ಲ ಅವರು ಲಿಂಗಾಯತರು. ಪಂಚಮ ಸಾಲೆಯರಷ್ಟೇ ಲಿಂಗಾಯತರಲ್ಲ, ಸ್ವಾಮಿಗಳಷ್ಟೇ ಲಿಂಗಾಯತರಲ್ಲ. ವೀರಶೈವ ಲಿಂಗಾಯತ ಧರ್ಮ ಏನೈತಲ್ಲಿದು, ಇದು ಯಾರು ಪ್ರೀತಿ ಭಕ್ತಿಯಿಂದ ಲಿಂಗವನ್ನು ಧರಿಸ್ತಾರಲ್ಲ ಅವರೇ ಲಿಂಗಾಯತರು. ಅದಕ್ಕೆ ಶ್ರೀ ಸಿದ್ಧಾಂತ ಶಿಖಾಮಣಿಯೊಳಗೆ ಒಂದು ಮಾತು ಹೇಳ್ತಾರೆ. ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದಂತಹ ಜನ್ಮ ಅಂತ ತಿಳ್ಕೊಂಡು ಕರ್ಕೊಂಡ್ ಬರ್ತಾರೆ. ಯಾಕೆ ಇದಕ್ಕೆ ಶ್ರೇಷ್ಠ ಅಂದ್ರು ಅಂತ ತಿಳ್ಕೊಂಡಂದ್ರ, 84 ಲಕ್ಷ ಜೀವರಾಶಿಗಳಲ್ಲಿ ಕೊನೆಯದಾದ ಜನ್ಮ ಅಂತ ತಿಳ್ಕೊಂಡು ಇದಕ್ಕೆ ಕರೀತಾರೆ. ಅಕ್ಕ ಮಹಾದೇವಿ ಹೇಳ್ತಾರಲ್ಲ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿ ಬಂದೆ ಬಾರದ ಭವಂಗಳನ್ನು ಉಂಡೆ ಹಿಂದನ ಜನ್ಮದಲ್ಲಿ ಏನಾದರೂ ಆಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ಅಂತಾನೆ. ಎಷ್ಟನೇ ಶತಮಾನದಾಗಿದ್ಲಿಗೆ ಅಕ್ಕ ಮಹಾದೇವಿ? 12ನೇ ಶತಮಾನದೊಳಗಿದ್ಲು. ಆ ಶತಮಾನದಾಗ ಹೇಳಕ್ಕೆ ಹಿಂದಿನ ಜನ್ಮದೊಳಗೆ ನಾ ಏನಾರ ಯಾಕೆ ಆಗವಲ್ಲಾಕ, ಮುಂದೆ ನನಗೆ ನೀನು ಕರುಣಿಸು ಅಂತ ತಿಳ್ಕೊಂಡು ಹೇಳ್ತಾಳೆ. ನಮ್ಮ ಭಾರತ ದೇಶದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ. ಅವಳ ಚರಿತ್ರೆ ನೋಡಿದ್ರ ಮೈಯನ್ನು ಕೂದಲು ಎದ್ದಿರ್ತಾವ. ಚರಿತ್ರೆ ಓದಾಕತ್ರ ಅಂತಹ ದಿಟ್ಟ ಮಹಿಳೆ. ಆಕೆ ಹೇಳ್ತಾಳೆ ಹಿಂದಿನ ಜನ್ಮದ ಬಗ್ಗೆ ಹೆಂಗಿತ್ತು ಜೀವನ ಅಂತ. ಹಿಂದೆ ನಾವು ಏನೇನೋ ಆಗಿರ್ತೀವಿ, ನಾಯಿಯೋ, ನರಿಯೋ, ಒಂಟಿಯೋ, ಇರುವೆಯೋ, ಮತ್ತೊಂದು ಏನೇನೋ ಪ್ರಾಣಿಗಳಾಗಿ ಕೊನೆಯ ಜನ್ಮ ಅಂತ ಇದಕ್ಕಂತಾರ ಮಾನವ ಜನ್ಮಕ್ಕ. ಅಜ್ಜಾರ ನಿಮಗೆ ಹೆಂಗ್ ಗೊತ್ತ್ರಿ ನಾವು ಹಿಂದಿನ ಜನ್ಮದಾಗ ಇದಾಗಿದ್ವಿ ಅಂತ ತಿಳ್ಕೊಂಡು ನಿಮಗೆ ಪ್ರಶ್ನೆ ಬರ್ತದ. ನೀವೇನು ಓದಿರ್ತೀರಿ, ಜಪ ತಪ ಮಾಡ್ತೀರಿ, ಅನುಷ್ಠಾನ ಮಾಡ್ತೀರಿ, ನಿಮ್ಗೇನೋ ಗೊತ್ತಾಗ್ಬೋದು. ನಾವು ಹಿಂದಿನ ಜನ್ಮದೊಳಗೆ ಇಂಥ ಪ್ರಾಣಿ ಪಕ್ಷಿ ಆಗಿ ಹುಟ್ಟಿದ್ವಿ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತು ಅಂತ ತಿಳ್ಕೊಂಡು ನೀವು ಪ್ರಶ್ನೆ ಮಾಡಬಹುದು, ಸಹಜ. ನಾನೊಂದೆರಡು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ನಾನು ಸಿದ್ಧ ಮಾಡಿ ತೋರಿಸ್ತೀನಿ. ಮಾತಾಡ್ಬೇಕು ನಮ್ಕೊಂಡು ನೀವು. ಪ್ರಯತ್ನ ಅಲ್ಲ, ಅದೇ ದೊಡ್ಡದಲ್ಲ ಪ್ರಶ್ನೆ, ಅದೇನು IAS KS ಅಲ್ಲ. ಹಿಂಗ್ ಮಾತಾಡ್ಬೇಕು. ಪ್ರವಚನ ಅಂದ್ರೆ ಏನಂದ್ರ, ನಾ ಕೆಲವೊಂದು ಪ್ರಶ್ನೆ ಮಾಡ್ತೀನಿ, ಆ ಪ್ರಶ್ನೆ ನೀವು ಉತ್ತರ ಹೇಳಿದ್ರಂದ್ರ ನಿಮ್ಗೆ ಸಿದ್ಧ ಮಾಡ್ತೀನಿ. ಏನ್ ಸಿದ್ಧ ಮಾಡಿ ತೋರಿಸ್ತೀನಿ ಅಂದ್ರೆ ಹಿಂದಿನ ಜನ್ಮದೊಳಗೆ ನೀವು ಏನಾಗಿದ್ರಿ ಅಂತ ನಿಮ್ಗೆ ಗೊತ್ತಾಗ್ತದ. ಇದು ಕೊನೆಯ ಜನ್ಮ. ಇದು ಏನಂತಾರಲ್ಲ 83,99,999 ಜನ್ಮವನ್ನ ಹುಟ್ಟಿ ಸತ್ತು 84 ಲಕ್ಷ ಜೀವರಾಶಿಯ ಕೊನೆಯ ಜನ್ಮಕ್ಕೆ ಬಂದಿರೋ. ಕೊನೆಯ ಜನ್ಮಕ್ಕೆ ನಾವು ಬಂದಿವಿ. ಇದು ಮಾನವ ಜನ್ಮ ಅಂತ. ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು ಮಾನವಾಗಿ ಮಾನವೀಯತೆಯಿಂದ ಬದುಕಿ ಶರಣ ಸಂಸ್ಕೃತಿಯನ್ನು ಅನುಭವಿಸಿ ಪರ ಉಪಕಾರವನ್ನು ಮಾಡಿ ನಾನು ಮುಕ್ತಿಯನ್ನು ಹೊಂದಬೇಕು ಅಂತ ತಿಳ್ಕೊಂಡು ಅಷ್ಟು ವರ್ಷ ಜನ್ಮವನ್ನ ತಾಳಿ ಕೊನೆಯ ಜನ್ಮ ಮಾನವ ಜನ್ಮಕ್ಕೆ ಬಂದಿರ್ತೀವಿ. ಆ ಹಿಂದಿನ ಜನ್ಮ ಏನಾಗಿರ್ತೀವಿ ಅಂದ್ರ ಹೇಳ್ತೀನಿ ನಿಮ್ಗ. ಬೆಕ್ಕ ಹೆಂಗ್ ಬದುಕ್ತದ? ಯಾರಿಗೆ ಅನ್ನಕ್ಕೆ ಬರೋದು ಅದ ಬೆಕ್ಕ ಮನೆಯಾಗೆ ನೀವು ಅಂತದ. ನಾಯಿ ಜೋರಿ ಏನ್ರಿ?
ಕೋಳಿ ಕೋಳಿ ಕೂಗೋದು ಬಿಟ್ಟ ಈಗ. ಯಾಕೆ ಹೇಳ್ರಿ? ಕೋಳಿ ಕೂಗ್ತಂದ್ರೆ ರೇಟ ಫಿಕ್ಸ್ ಆಗುತ್ತೆ. ಯಾರು ಕೇಳ್ಬಿಡು ಸಂಜೆ ಪೈಲ ಬಿಡು. ಹೌದಲ್ರಿ? ನಮ್ಗೆ ಭಾಳ ನೋವಾಗ್ತಿ ಇಂಥ ವಿಚಾರದಾಗ. ನಾವೇನು ಶೂದ್ರರು ಅಂತೀವಲ್ಲ, ಅಥವಾ ಹಿಂದುಳಿದವರು ಅಂತೀವಲ್ಲ, ಅಥವಾ ದಲಿತರು ಅಂತೀವಲ್ಲ, ಅಂಥವ್ರು ಸಂಸ್ಕಾರವಂತರಾಗತ್ತಾರ. ಈಗೇನ್ ನಮ್ಮ ದೊಡ್ಡ ದೊಡ್ಡ ಜಾತಿ ಇರೋಲ್ಲ, ಅಂಥವ್ರ ಮನೆಗೆ ಕರೆ ಹಾಳೆ ಹೊಂಟಾವ್. ಕರೆ ಕ್ಯಾರಿ ಬ್ಯಾಗ್ ಗೊತ್ತ, ಕೊಂಡ್ ಹಾಕ್ತಾರ, ನಿಮಗೂ ಗೊತ್ತದ ಅವ್ರಿಗೆ. ಕರೆ ಕ್ಯಾರಿ ಬ್ಯಾಗ್ ಅದು ಕಡಿತಿರ್ತಾರಲ್ಲ ರೋಡ್ನ್ಯಾಗ ಹಾಕೊಳ್ಳೋದು, ಕಾಲ್ ಮಾಡೋದು, ಕರೆ ಕ್ಯಾರಿ ಬ್ಯಾಗ್ ಹಾಕೊಂಡು ಹೋಗೋದು. ಹಾಕ್ಬಾರ್ದಂಗ. ಪ್ರಾಣಿ ಹಿಂಸೆ ಮಹಾಪಾಪ ಅಂದ ಶಾಸ್ತ್ರಕಾರ. ಬೇಕಾದಷ್ಟು ಕೊಟ್ಟಾನ ಪ್ರಕೃತಿ. ಅಕ್ಕಿ ಕೊಟ್ಟಾನ, ಗೋಧಿ ಕೊಟ್ಟಾನ, ಅಂತ ಬೇಕಂತ ಸಾಂಬಾರ್ ಪದಾರ್ಥ ಕೊಟ್ಟಾನ. ಎಲ್ಲ ಬಿಟ್ಟ ಜೀವವನ್ನು ಕೊಂದು ತಿಂತೀವಿ ಅಂದ ಮೇಲೆ ಎಂಥ ಪಾಪಕ್ಕೆ ಹೋಗ್ಲಿಕ್ಕಿಲ್ಲ, ಎಂಥ ನರಕವನ್ನು ಅನುಭವಿಸ್ಲಿಕ್ಕಿಲ್ಲ ನಾವು. ಅದಕ್ಕ ಬೆಕ್ಕ ಹೆಂಗ್ ಬದುಕ್ತದ? ಮೇವು ಅಂತದ. ನಾಯಿ ಓ ಅಂತದ. ಕೋಳಿ ಹೌದಲ್ಲ? ಇದನ್ನೆಲ್ಲ ನೀವು ಕೂಗ್ತೀರಂದ್ರ ಹಿಂದಿನ ಜನ್ಮದೊಳಗೆ ಆಯ್ ಬಂದಿರಂತೆ ಕೂಗ್ತೀರಿ ನೀವು. ಹೌದಿಲ್ಲ? ಇಲ್ಲಪ್ಪ ಅಂದ್ರೆ ಮನೆಗೆ ಹೋಗಿ ನಿಮ್ ಮನೆಯಾಗ ಬೆಕ್ಕಿದ್ರ ಅಂದ್ರೆ ನಾಯಿ ಹೆಂಗ್ ಒದರ್ಸ್ರಿ? ನಾಯಿ ಒದರ್ತದ ಬೇಕ? ನಾಯಿಗೆ ಹೋಗಿ ಬೆಕ್ಕಿನ ಹೆಂಗ್ ಒದರ್ಸ್ರಿ? ಒದರಂಗಿಲ್ಲ. ಆದ್ರೆ ಇದೈತಲ್ಲ ಏನು ಮಾನವ ಜನ್ಮ, ಕೊನೆಯ ಜನ್ಮಕ್ಕೆ ನಾವು ಏನ್ ಬಂದಿರಲ್ಲ, ಈ ಜನ್ಮ ಐತಲ್ಲ ಎಲ್ಲಾ ತರ ಮಾಡ್ತಿದ್ದೀರ. ನಾಯಿ ಹೆಂಗ್ ಒದರ್ತದ, ನರಿ ಹೆಂಗ್ ಒದರ್ತದ, ಕೋಳಿ ಹೆಂಗ್ ಒದರ್ತದ, ಕುರಿ ಹೆಂಗ್ ಒದರ್ತದ, ಅದ್ರ ಹಂಗ ನಡೀತದ. 2 ಕಾಲಲ್ಲಿ ನಡೀತದ, 4 ಕಾಲಲ್ಲಿ ನಡೀತದ. ಯಾಕಂದ್ರೆ ಇದು ಎಲ್ಲಾ ಜನ್ಮದ ಅನುಭವ. ಇದಕ್ಕದ ಪ್ರಾಣಿದು ಅನುಭವದ, ಪಕ್ಷಿದು ಅನುಭವದ. ಹಾರಾಕ ಕಲಿತ, ನೀರಿನಲ್ಲಿ ಈಜಾಕ ಕಲಿತ, ಉರುಡಾಕ ಕಲಿತ, ಕುಂತ ನಡಿಯಾಕ ಕಲಿತ, ಎಲ್ಲಾ ಮಾಡ್ತಾರ ಮಾನವ. ಯಾಕಂದ್ರೆ ಇದು ಕೊನೆಯ ಜನ್ಮ. ಅದೆಲ್ಲರ ಅನುಭವ ಇರ್ತದೆ ಇದಕ್ಕ. ನಮ್ಮ ಭಾರತೀಯ ಸಂಸ್ಕೃತಿ ಏನ್ ನಂಬ್ತದಂದ್ರೆ ಪೂರ್ವ ಜನ್ಮ ಮತ್ತು ಪುನರ್ಜನ್ಮವನ್ನು ನಂಬುವಂತ ಸಂಸ್ಕೃತಿ ನಮ್ಮದು. ಹೆಂಗ ನಂಬ್ತೀವಿ ಅಂತಂದ್ರ, ಮದುವೆ ಆದ 1 ವರ್ಷದೊಳಗ ಅಪ್ಪ ತೀರ್ಕೊಂಡ ಅಂತಂದ್ರ ಆ ವರ್ಷದಾಗ ಮಗ ಹುಟ್ಟಿದಂದ್ರ ಅಪ್ಪಗೆ ಮಗಳಿಗೆ ಏನ್ ಮಾಡ್ತೀರಿ? ಹೆಸರು ಏನ್ ಇಡ್ತೀರಿ? ಯಾಕ ಹೇಳ್ರಿ? ನಮ್ಮ ಅಪ್ಪ ಹುಟ್ಟಿ ಬಂದ ಅಂತ ತಿಳ್ಕೊಂಡಂತೀವಿ. ಇದು ನಮ್ಮ ಪರಂಪರೆ, ಇದು ನಮ್ಮ ಸಂಸ್ಕೃತಿ. ಅವ್ನ ಎಷ್ಟು ಪ್ರೇಮದಿಂದ ನೀವು ನಿಮ್ಮ ಅಪ್ಪನ ಇದ್ದಾಗ ಎಷ್ಟು ಜಾಯ್ಟ್ ಮಾಡ್ತಿದ್ರು ಗೊತ್ತಿಲ್ಲ. ನಮ್ಮಪ್ಪ 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 ಕೆಳಗೆ ಇಳಿಸಿದಲ್ಲಿ ಮಣ್ಣಾಕತ್ತು ಅಂತ ತಿಳ್ಕೊಂಡು ಅಪ್ಪನಿಗೆ ಹೆಚ್ಚು ಮಗನ ಪ್ರೀತಿ ಮಾಡ್ತಿರ್ತೀವಿ. ನಮ್ಮ ಅಪ್ಪನ ಹೆಸರಿಟ್ಟಿವಿ ಅವ್ನು ಬೈಬೇಡ, ನಮ್ಮ ಮೌನ ಹೆಸರಿಟ್ಟಿವಿ ಅವ್ನಿಗೆ ಏನೋ ಬೇಡ ಅಂತೀವಲ್ಲ. ಹಂಗ ಹಿಂದಿನ ಜನ್ಮವನ್ನು ನಂಬುವಂತ ಸಂಸ್ಕೃತಿ ನಮ್ಮದು. ಪೂರ್ವ ಜನ್ಮ ಮತ್ತು ಪುನರ್ಜನ್ಮವನ್ನು ನಂಬುವ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ನಿಮ್ಗೊಂದು ಉದಾಹರಣೆ ಹೇಳಿದ್ರೆ ಅರ್ಥ ಆಗ್ತದೆ. ಒಂದು ಸ್ಲೋಗನ್ ಅದ, ಅಷ್ಟಕ್ಕಿಷ್ಟ ಇಷ್ಟಕ್ಕೆಷ್ಟು ಅಂತ. ಅಂದ್ರೆ ನೋಡೋಣ, ಅರ್ಥ ಆಯ್ತು ಅನ್ಸುತ್ತ? ಅಷ್ಟಕ್ಕಿಷ್ಟ ಇಷ್ಟಕ್ಕೆಷ್ಟು ಅಂತ. ಹಿಂದಿನ ಕಾಲದೊಳಗ ಕಳತನ ಹಾಕಿದ್ದು, ಆದ್ರೂ ಸ್ವಲ್ಪ ಸ್ವಲ್ಪ ಆಗ್ತಿತ್ತು ಹಿಂದಿನ ಕಾಲದೊಳಗೆ. ಈಗ ಭಾಳ ಆಗ್ತಾವ. ಯಾಕೆ ಹೇಳ್ರಿ? ಯಾರು ಈಗ ಬಂಗಾರ ತಾಳಿ ಹಾಕೊಂಡೇ ಬಿಡುವ ಊರೊಳಗ ಬಂಗಾರದ ರೇಟ್ ಹೆಚ್ಚಾಗ್ಬಿಟ್ಟದ. ಬರೀ ದಿವಸ ಟಿವಿ ಒಳಗ ಪೇಪರ್ ಒಳಗದ 1,50,000 ಆಗಿತ್ತಂತ ಒಂದು ತೊಲಿಗೆ. ಬರೀ ಕಳತನ ಮಾಡೋ ಹೆಚ್ಚಾಗ್ಯಾರ. ಇನ್ನು ಮುಂದೆ ಏನೇನಾಗುತ್ತೆ ಯಾರಿಗೆ ಗೊತ್ತು. ಹೀಗ ಕಳಿತ ಒಬ್ಬರು ಮನೆಗೆ ಕಳತನ ಮಾಡಾಕ ಬಂದ. ಕಳತನ ಮಾಡಾಕ ರಾತ್ರಿ 12 ಮೇಲೆ ಅಥವಾ ಕತ್ಲಾದ ಮೇಲೆ ಕಳತನ ಮಾಡಾಕ ಬರ್ತಾರ. ಕಳತನ ಮಾಡಾಕ ಬಂದ, 12 ಮೇಲೆ ಆಗಿತ್ತು. ಹೆಂಗೋ ಮಾಡಿ ಬಾಗ್ಲ ತೆಗೆದ ಒಳಗೆ ಹೋದ. ಈಗಿನ ಕಾಲದಾಗ ಮನೆಗಳು ಅವಾಗ ಇರ್ತಿರ್ಲಿಲ್ಲ. ಈಗೆಲ್ಲರ ಮನೆ ಇಲ್ಕಲ್ಲಿನ ಗ್ರಾನೈಟು, ತರತರದ ಬಣ್ಣಗಳು, ಬಣ್ಣದ ಗೋಡೆಗಳು, ಎಲ್ಲರೂ RCC ಮನೆಗಳೀಗ. ಯಾರ ಮನೆಯೊಳಗೆ ಜಂಟ್ ಇಲ್ಲ, ಯಾರ ಮನೆಯೊಳಗೆ ತೊಲಿ ಇಲ್ಲ, ಯಾರ ಮನೆಯೊಳಗೆ ಗೂಟ್ ಇಲ್ಲ. ಏನ್ರ ಒಂದು ಶರ್ಟ್ ನೇಕ್ ಹಾಕಿ ಹೋದ್ರು ಎಲ್ಲ ಹೊರಬಿಟ್ಟ. ಈಗ ಬಹಳ ಸಿಸ್ಟಮೆಟಿಕ್ ಎಲ್ಲ. ಎಂತ ಬೇಕಾದಂತ ಬಡವಿದ್ರು ಕೂಡ ಬಹಳ ಸಿಸ್ಟಮೆಟಿಕ್ ಆಗಿ ಮನೆಯಲ್ಲಿ ಬದುಕ್ತಾರೆ. ಯಾಕಂದ್ರೆ ಅಷ್ಟು ಆದ್ಯತೆಗಳಿದಾವೆ ಇವಾಗ. ಯಾರು ಬಡವರಿಲ್ಲ ಈಗ. ಎಲ್ಲರೂ ಅವ್ರ ಪಾಡಿಗೆ ಅವ್ರ ಶ್ರೀಮಂತರ, ಅವ್ರ ಪಾಡಿಗೆ ಅವ್ರ ಶ್ರೀಮಂತ.
ಹಿಂಗೆ ಹಿಂದಿನ ಕಾಲದಲ್ಲಿ ಮನೆಗಳು ಹೆಂಗಿರ್ತಿದ್ವು ಅಂತಂದ್ರ ತಲಬಾಗಲ ನಂತರ ದನದ ಹಕ್ಕಿರ್ತಿದ್ವು. ಇವ್ರೊಳಗೆ ಮಾಡದವ ಆದ್ರೂ ಎಲ್ಲ ಮುಚ್ಚೋಗ್ಬಿಟ್ಟಾರ. ಯಾರು ದನಗಳ ಕಟ್ಟಲ್ಲ ಈಗ. ದನದ ಹಕ್ಕಿ ಆದ್ಮೇಲೆ ಪಡಸಲಿ ಆದ್ಮೇಲೆ ಅಡಿಗೆ ಮನೆ, ಇಷ್ಟು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಈಗ ಇರ್ತಿದ್ದಿಲ್ಲ ಅವಾಗ. ಈಗೇನಿಲ್ಲ, ಈಶಾನ್ಯಕ್ಕೆ ದೇವರ ಮನಿ, ಆಗ್ನೇಯಕ್ಕೆ ಅಡಿಗೆ ಮನಿ, ನೈಋತ್ಯಕ್ಕೆ ಬೆಡ್ರೂಮು, ಹಿಂಗ. ಅದು ವಾಸ್ತು ಪ್ರಕಾರನೇ. ಅಪ್ಪು ಬಂದ್ರು, ಅವು ಬಂದ್ರು, ಮಗು ಬಂದ್ರು, ಸಸಿ ಬಂದ್ರು, ಮೊಮ್ಮಗು ಬಂದ್ರು. ಯಾವಾಗ ಒಂದೇ ಬರೀರು. ಅವನ್ ಟೈಮ್ ಬಂದು ಊಟ ಮಾಡಿ ಹೋಗವ, ಇವನ್ ಟೈಮ್ ಬಂದು ಊಟ ಮಾಡಿ ಹೋಗವ. ಮನೆಗೆ ಯಾರು ಅದಾರ ಸತ್ತಾರ ಗೊತ್ತಿಲ್ಲ. ಅವನ ಪಾಡಿಗೆ ಅವ ಊಟ ಮಾಡಿ ಹೋಗಲ್ಲ, ಪಟ್ ಅಂತ ಹಾಕೊಂತಲ್ಲ, ಇವನ್ ಪಾಡಿಗೆ ಮೂರು ಹಿಂದಿನ ಕಾಲ ಹೆಂಗಿತ್ತು? ಎಲ್ಲರೂ ಕೂಡಿ ಒಲಿ ಮ್ಯಾಗ ಅಡಿಗೆ ಮಾಡ್ತಿದ್ರು, ಕಟ್ಟಿಗೆ ಒಲಿ ಮ್ಯಾಗ ಒಟ್ಟರು ಕೂಡಿ ಕುಂತು ನಡಬರಕ್ಕೆ ಹೋಗಲಿ ಇಟ್ಕೊಂಡು ಊಟ ಮಾಡ್ತಿದ್ರು, ಮಾತಾಡ್ಕೋತ. ಈಗ ಯಾರಿಗೆ ಸಂಬಂಧ ಐತನ? ಆಯ್ತನ ಅಷ್ಟ ಹಂಗೆ ಹಾಕೊಂತ ಹೇಳ್ತಿರ್ತಾನವ. ಎಲ್ಲ ಹೋಗೋ ಕೆಲಸಕ್ಕ ಆಯ್ತು ನಿಂತ ಪಟ ಮಾಡಿದಾಕಿ ಕೈ ತಂದು ಕೊಡ್ತಾಳ. ಹೇಳ್ತಿನ್ನು ಏಟು ಬಿಡ್ರು ಹಾಗಾಗಿ ಕೈ ತಗೊಂಡು ನಾವು ಪಡೆ ಕೆಲ್ಸಕ್ಕೆ ಹೋಗಲ್ಲ. ಹೆಣ್ಣು ತಮ್ಮದು ಪ್ರೀತಿ ಇರಂಗಿಲ್ಲ, ಅಲ್ಲಿ ಯಾರು ಮಾತಿಲ್ಲ. ಇವತ್ತು ಯಾರ ಬಂದಿದ್ರು ಹೆಣ್ಮಗಳು ಗಂಡ ಹೆಂಡತಿ ಬಂದಿದ್ರು. ಅವ್ರು ಹೇಳ್ತಿದ್ರು, ನನ್ನ ಮಗಳನ್ನ ಗೌರ್ಮೆಂಟ್ ನೌಕರಿ ಹೋಗಿ ಕೊಡೋದಕ್ಕೆ ಮಾಡಿದ್ರಿ ಅಂದಾಕಿ. ನಾಂದೆ, ನೋಡುವ, ಗೌರ್ಮೆಂಟ್ ನೌಕರಿ ಅನ್ನೋದಷ್ಟು ಸಹಜ ಅಲ್ಲ, ಸಿಗುದು ಕಷ್ಟ. ಸಿಕ್ಕೈತಿ ಅಂದ್ರೆ ಅದೇನು ನೆಮ್ಮದಿಯಿಂದ ನೌಕರಿ ಮಾಡೋದಲ್ಲ. ಇದೇನು ನೀವು ಎರಡು ಸೀರೆಣಿ ಅದು, ಎರಡು ಕುಪ್ಸಾನಿ ಅದು, ನೆಮ್ಮದಿಯಿಂದ ನಿಮ್ಮ ಪಡಿ ನೀವು ಇರ್ತೀರಿ. ಗೌರ್ಮೆಂಟ್ ನೌಕರಿ ಐತಲ್ಲ, ಅದು ಯಾವ ಟೈಮ್ನಾಗ ಅವ ಕರೀತಾರೋ, ಎಷ್ಟೊತ್ತಿಗೆ ಅಂತ ಹೋಗ್ಬೇಕು, ಸರಿಯಾದ ಸಮಯಕ್ಕೆ ಅಟೆಂಡ್ ಆಗ್ಬೇಕು. ಯಾರು ಸತ್ತ ರಜಾ ಕೊಡಂಗಿಲ್ಲ, ಯಾರ ಮದುವೆಗೆ ರಜಾ ಕೊಡಂಗಿಲ್ಲ. ತಗೊಂಡು ಏನ್ ಮಾಡೋದು ಅದನ್ನ? ನೆಮ್ಮದಿನೇ ಇಲ್ಲ ಮೇಲೆ ₹1,00,000 ಪಗಾರ ತಗೊಂಡು ಮಾಡೋ ಏನೈತಿ ಹೇಳ್ರಿ? ಹೌದಲ್ಲ? ಇದೇ ಒಂದು ಸೀರೆ ₹100-200 ದುಡಿದು ₹100 ಸಂತೆ ಮಾಡಿ ಆರಾಮ್ ಮಕ್ಕೊಂಡ್ರೆ ತೆಲೆ ಬಿಡು ಕೈ ಇಟ್ಟು ಮಕ್ಕೊಂಡ್ರೆ ನಿಜ ಹತ್ತತ್ ನಿಮ್ಗ. ಅವ್ನು ₹1,00,000 ತಗೊಂಡ ಅವ್ರು ರಾತ್ರಿ 12-1 ಆದ್ರೂ ಕೂಡ ಅವ್ನು ನಿಜ ಹತ್ತಾನೆ. ಯಾಕಂದ್ರೆ ಅವ್ನಿಗೆ ನೆಮ್ಮದಿ ಇಲ್ಲ ಅನ್ನುವಂತ ಅರ್ಥ ಮಾಡ್ಕೊಂಡು ಅವನಿಗೆ 100 ಪಟ್ಟು ನೀವು ಒಳ್ಳೆಯವರು. ಯಾಕ? ನಿಮ್ಗೆ ಆನಂದ ಐತಿ ಜೀವನದೊಳಗೆ. ಬಡತನ ಇರ್ಬೋದು, ಮನೆ ಸಣ್ಣದ ಇರಬಹುದು, ಆದ್ರೆ ಮನಸ್ಸು ಬಹಳ ದೊಡ್ಡದ. ನಮ್ಮ ನೇಕಾರ ಕುಟುಂಬದವ್ರದ್ದು ಅನ್ನುವಂತಹ ಯಾವಾಗಲೂ ಹೇಳ್ತೇನೆ ಅನ್ನುವಂತ ಬಹಳ ಪ್ರೀತಿಯಿಂದ ಕಾಣೋರಿಗೆಲ್ಲ ಬಡತನ ಅದ. ಆದ್ರ ನಿಮಗ ರೊಕ್ಕಕ್ಕೆ ಬಡತನ ಅದ. ಆದ್ರೆ ಧರ್ಮ ಮಾಡೋದ್ರೊಳಗ, ಸಹಾಯ ಮಾಡೋದ್ರೊಳಗ, ಪ್ರೀತಿ ಮಾಡೋದ್ರೊಳಗ ನೇಕಾರ ಅನೇಕ ಪಂಗಡಗಳಿರ್ಬೋದು. ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನನ್ನನ್ನು ಕಾಣ್ತಾರೆ ಅನ್ನುವಂತ. ಅದೇ ದೊಡ್ಡದಲ್ವಾ? ನೀ ಗೌರ್ಮೆಂಟ್ ನೌಕರಿ ಹುಡುಕಬೇಡ. ಎಂತ ಬಡವರು ನೇಕಾರ, ಹುಡುಗರು ಕೊಡೋ ನೇಕಾರ ನೀವು ಒಬ್ಬ ರೈತರಿಗೆ ಕೊಡು ಅಂತ ಹೇಳಿ ಕಳಿಸಿದ ಅನ್ನುವಂತಹ ಮಾತು ನಿಮ್ಗೆ ಹೇಳಿ ಬಯಸ್ತಾರೆ ಅನ್ನುವಂತಹ. ಗೌರ್ಮೆಂಟ್ ನೌಕರಿ ಆಗ್ತೇವೆ ಸುಖದಲ್ಲ, ಅದು ಸುಖದಲ್ಲ. ಅದಕ್ಕೆ ಬಹಳ ಜನ ನೇಕಾರ ಯುವಕ ಹುಡುಗರು ಕಣ್ಣೇ ಸಿಗಲಾರ ಬಹಳ ಕಷ್ಟ ಪಡಾಕತ್ತಾರ. ನೀವೆಲ್ಲ ನೇಕಾರ ಅದೀರಿ, ಹೋಗಿ ನೌಕರಿ ಇದ್ದಾಗ ಯಾವ ಜಾತಿ ಹೋಗಿ ಮಕ್ಕಳನ್ನ ಕೊಡಬೇಡ್ರಿ. ಬಡವರು ಇರುವಾಗ ನಿಮ್ಮ ಜಾತಿ ಒಳಗೆ ಮಕ್ಕಳನ್ನ ಕೊಡ್ರಿ. ಬಡತನ ಇರುವಾಗ ಅವನು ದುಡಿದು ಬದುಕಿಸ್ತಾರ. ಅವೇನ ಕೊಟ್ಟಂತ ಹುಡುಗಿನ ಸಾಯಿಸಂಗಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋರಿ ಅನ್ನುವಂತಹ ನಿಮಗೊಂದು ತಿಳುವಳಿಕೆ ಮಾತನ್ನು ಹೇಳ್ತಾರೆ. ಹಿಂಗ ಮನಿ ಅಂದ್ರೆ ಅವ ಹಂಗೆ ಇರ್ತಿದ್ದು. ಒಂದು ಪಡಸಲಿ ಅಡಿಗೆ ಮನೆ ಬಿಟ್ರೆ ಮತ್ತೆ ಬೇರೆ ಏನೂ ಇರ್ತಿದ್ದೇ ಇಲ್ಲ. ಈಗ ಅನೇಕ ಮನೆಗಳು ಭಕ್ತರುಗಳು ಬಹಳ ದೊಡ್ಡವರವ. ದೇವ್ರ ಮನಿ ಮಾತ್ರ ಈಟ ಆಗ್ಯದವ. ಏನಾಗ್ಯವ? ದೇವ್ರ ಮನಿ ಬಹಳ ಸಣ್ಣವಾಗಿರ್ತಾವ. ಒಂದು ಫೋಟೋ ಹಿಡ್ಕೊಂಡು ಹೋಗಕ್ಕಾಗಲ್ಲ. ಹಿಂಗ್ ಹಿಡ್ಕೊಂಡು ಹೋಗ್ಬೇಕು. ಮತ್ತೆ ಹಿಂಗ ಸೀದಾ ಹೋದ್ರೆ ಒಳಗೆ ಹೋಗಂಗಿಲ್ಲ, ಒಪ್ಪನೆ ಹೋಗ್ಬೇಕು. ಮತ್ ನಮ್ಮ ಈ ದೇಹವನ್ನ, ಈ ಪಂಚಭೂತಗಳಿಂದ ಕೂಡಿದಂತಹ ದೇಹವನ್ನು ಕೊಟ್ಟವ್ರು ಯಾರು? ಹೌದಲ್ಲ? ಈ ಭೂಮಿ ಯಾರ್ದು? ದೇವರು. ಮತ್ ನಾವು ದೇವರಿಗೆ ಏನ್ ಕೊಟ್ವಿ? ಇಷ್ಟ. ನಿಮ್ ಅಡಿಗೆ ಮನೆ ಇಟ್ಟು ದೊಡ್ಡದು ಮಾಡ್ತೀರಿ, ಬೆಡ್ರೂಮ್ ಇಟ್ಟು ದೊಡ್ಡದು ಮಾಡ್ಕೊಂಡಿರ್ತೀರಿ, ಬಾತ್ರೂಮ್ ಇಟ್ಟು ದೊಡ್ಡದು ಮಾಡ್ಕೊಂಡಿರ್ತೀರಿ. ದೇವರ ಮನೆಯನ್ನ ಈಗ ಮಾಡ್ತೀವಿ. ಅದು ಮಾಡಿದ್ರೆ ಮಾಡ್ಲಿಕ್ಕೆಲ್ಲ ಅಲ್ಲೇ ಊಟದ ಮೇಲೆ ಹಾಕಿ ಫೋಟೋ ಪೂಜೆ ಮಾಡಿದ್ರೆ ಮುಗಿದವು. ಮಾಡಬಾರ್ದಂಗ. ಯಾರಿಂದ ಬಂದೀವಿ, ಯಾರು ನಮಗ್ ಕೊಟ್ಟಾರ ಅವನು ಸ್ಮರಣೆ ಮಾಡ್ಬೇಕ. ಯಾರು? ಮಾರ್ಕಂಡೇಶ್ವರನ ಒಂದು ಹೆಸರು ಮೇಲೆ ನಾವು ಬದುಕಾಕತ್ತೀವಿ ಅಂದ ಮೇಲೆ ಪ್ರತಿನಿತ್ಯ ಒಂದು ಸಾರಿ ಆದ್ರೂ ಕೂಡ ನಾವು ಆ ಧರ್ಮದ ಹುಟ್ಟಿವಿ ಅಂದ್ಮೇಲೆ ಮಾರ್ಕಂಡೇಯನಿಗೆ ಬಂದು ನಮಸ್ಕಾರ ಮಾಡಿ ಸಾಕು, ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂತಹ ಮಾತನ್ನ ಹೇಳಿ ಬಯಸ್ತಾರೆ. ನೀವು ಬೇರೆ ದೇವರಿಗೆ ಹೋಗಿ ಬೇಡಲಿಲ್ಲ. ಆದ್ರೆ ತಂದೆಗೆ ತಂದಿರಬೇಕು, ಕಾಕಾಗ ತಂದೆನಕ ಹಂಗಿಲ್ಲ. ಹೌದಲ್ಲ? ಹಂಗ
ನಾವು ನಮ್ಮ ಸಮಾಜದವರು ಈ ದೇವಸ್ಥಾನಕ್ಕ ಈ ದೇವರಿಗೆ ಸದಾ ಕಾಲ ನಡ್ಕೊಂತಿರ್ಬೇಕು. ಅಂದ್ರ ನಮ್ ಬೆಲೆ. ಅಪ್ಪನ ಹೆಸರು ಹೇಳಿದ್ರೆ ಮಗನಿಗೆ ಬೆಲೆ. ಅಪ್ಪನ ಹೆಸರು ಹಚ್ಕೊಳ್ಳಾರ ಹೆಸರು ಹೇಳಕ್ಕಾಗತ್ತಲ್ಲ, ಆಗಂಗಿಲ್ಲ. ಹೆಂಗೋ ಹಂಗ ಎಂದೂ ಕೂಡ ಮಾರ್ಕಂಡಯ್ಯನ ಮರಿಬಾರ್ದು. ನೀವು ದೇವಸ್ಥಾನಕ್ಕೆ ಬರಕಾಲಕ್ಕಂದ್ರೂ ಕೂಡ ನಿಮ್ಮ ಜಗಲಿ ಮೇಲೆ ಆ ದೇವರ ಮೂರ್ತಿಯರಾಗ್ಲಿ ಆ ದೇವರ ಫೋಟೋ ಆಗ್ಲಿ ಇರ್ಬೇಕನ್ನುವಂತಹದ್ದು, ನಮ್ದು ಇರ್ಬೇಕನ್ನುವಂತಹದ್ದು. ಅಂದ್ರ ಮಾತ್ರ ಅದಕ್ಕೊಂದು ಬೆಲೆ. ಹಿಂಗಿಂತ ಹಿಂದಿನ ಕಾಲದೊಳಗೆ ಅಂತ ಮನೆಗಳು ಇರ್ತಿದ್ವು. ದಂಧಕ್ಕೆ ಮುಂದ ಪಡಸಲಿ ಅಡಿಗೆ ಮನೆ, ಇಷ್ಟು ಬಿಟ್ಟರೆ ಯಾವ ಇರ್ತಿದ್ದಿಲ್ಲ. ಅವ ಕಳ್ತನ ಮಾಡವ ಬಂದ, ಕದ ತೆಗೆದ ಮುಂದೆ ದಂಧಕ್ಕೆ ದನ ದಾಟ್ಕೊಂಡು ಪಡಸಲಿಗೆ ಬಂದ, ಸಾಲ್ಕ ಮಕ್ಕೊಂಡಿದ್ರು. ಪಡಸಲೆ ಒಂದು ರೂಮ್ಗಳು ಇರ್ಲಿಲ್ಲ. ಪಡಸಲ್ಯಾಗ 8-10 ಮಂದಿ ಮಕ್ಕೊಂಡಿದ್ರು. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಮಾಡಿ ಮುನಿಸ್ಬಿಟ್ಟವು. 7-6 ತಾಸು 2 ತಾಸು ಕಳ್ತನ ಮಾಡೋರು. ಮಲಗಿಸಿದ ಒಳಗೆ ಅಡಿಗೆ ಮನೆ ಕಡೆ ಹೋದ, ಆ ಕಡೆ ಹೋದ, ಈ ಕಡೆ ಹೋದ. ಟ್ರಂಕ್ ತೆಗೆದು ನೋಡಿದ, ಏನೇನು ಸಿಗಲಿಲ್ಲ. ಕಳ್ತನ ಮಾಡಕ್ಕಾರ ಬಂದಿನಿ, ಏನ ಸಿಗುತ್ತಂತ ಹುಡುಕಾಡ್ತಾನೆ, ಏನೂ ಸಿಗಲಿಲ್ಲ. ಅವ್ರ ಮನೆಯಂತೂ ಭಾಳ ಬಡವರಿದ್ರೆ ಗೊತ್ತಿಲ್ಲ, ಏನು ಬಂಗಾರ ಸಿಗಲಿಲ್ಲ, ಬೆಳ್ಳಿ ಸಿಗಲಿಲ್ಲ, ರೊಕ್ಕ ಸಿಗಲಿಲ್ಲ. ಮತ್ತೆ ಇನ್ನೇನ್ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಅಡಿಗೆ ಮನೆಗೆ ಹೋದ. ಅಡಿಗೆ ಮನೆಯಾಗ ಹೋಗಿ ನೋಡ್ತಾನ. ಅಡಿಗೆ ಮನೆಯಾಗ ಹೋಗಿ ಈ ನಿಮ್ಮಂಗ ಇದೇನಂತೀರಿ ಕಟ್ಟಿ ಯಾಕೆ ಕಟ್ಟದ ಹೆಸರು ಕಟ್ಟದ ನಂಗೆ ಚಿಂತೆ. ಯಾಕೆ ಹೇಳ್ರಿ, ಎಲ್ಲ ಅಲ್ಲೇ ಕೈಗೂ ಅಲ್ಲೇ ತೊಳಿತೀರಿ, ಹಿಟ್ಟು ಅಲ್ಲೆಲ್ಲ ಹಾಕ್ತೀರಿ, ರೊಟ್ಟಿನೂ ಅಲ್ಲೆಲ್ಲ ಹೊಡಿತೀರಿ. ಅವನಿಗೆ ಅಂತೂ ಹೊರಟಾಗಿ ಸುಟ್ಟು ಹಾಕಿಬಿಟ್ರೆ ಅವನು. ಹೌದಲ್ಲ, ಅವನಿಗೆಲ್ಲ ಇಲ್ಲ. ಈಗ ಅಲ್ಲೇ ಹೊಲಸು, ಮುಸುರಿನಲ್ಲೇ ತೆಕ್ಕುದು, ಹೋಗನ್ನಲ್ಲೇ ಹಿಡಿದು, ಕೈನಲ್ಲೇ ತೊಳೆದು, ಮಕ್ಕಳು ಅದನ್ನು ಮರೆಸ್ಬಿಟ್ಟು ಪಟ್ಟಲ್ಲಿ ಹಿಟ್ಟು ಹಾಕಿ ನೋಡಿ ನಮ್ಗೆ ಅವೆಲ್ಲ ಸಿಗುತ್ತಾಗ ಅಲ್ಲೇ ತರಿಸಿ ಅಲ್ಲೇ ಪಡೆದ್ಬಿಡೋದು. ಹೊಲಸರ ಹತ್ಲಿ. ಹೌದಲ್ಲ, ಹೌದಲ್ಲ, ನಾ ಸುಳ್ಳು ನೋಡಿದ್ದೀನಿ. ರಾಮನಿಂದ ನೋಡಿ ಗ್ಯಾಸಿನ ಕಟ್ ಹಿಂಗಾಗಿ ಕಾಲು ಹಿಡ್ಕೊಂತಾವು, ನಡ ಹಿಡ್ಕೊಳಕತ್ತಾವ. ಹಿಂದಿನ ಕಾಲದ ಮುದುಕ್ಯಾರ ನೋಡಿ 80-90-100 ವರ್ಷದ ಮುದುಕ್ಯಾರ ಕೇಳೋರು ಹೆಂಗ್ ರೊಟ್ಟಿ ಮಾಡ್ತಿದ್ರು. 2 ಕಾಲು ಕೊಮಲಿಗೆ ಕೊಟ್ಟ, 2 ಕಾಲು ನಗುದು ಅನ್ಬೋದು. ಇದ್ದಿದ್ದು ಹೇಳ್ತೀನಿ ನಾನು. ನನ್ನ ವಯಸ್ಸು ಸಣ್ಣದಿರ್ಬೋದು, ನಾನು ಅನುಭವ ನಮ್ ಸ್ವಲ್ಪ ಹನುಮಂತ ಹೇಳ್ದಂಗ 2 ಕಾಲು ಕೊಮಲಿಗೆ ಕೊಡ್ತಿದ್ರು. ರೊಟ್ಟಿ ಮಾಡೋದು ಬರ್ತೀನಿ, ಬರ್ತೀರ. ನಾನು ಮಾಡ್ತಿರ್ತೀನಿ. ಅಡಿಗೆ ಮಠದಾಗ ಅಡಿಗೆ ಮಾಡೋದು ಇಲ್ಲ ರೊಟ್ಟಿ ಮಾಡಿ. ಲಟ್ಸಿದ ರೊಟ್ಟಿನ ಬಡದಿದ್ದ ರೊಟ್ಟಿನ 2 ಬೇಯಿಸಿ ತಿಂದ್ರೆ ನೋಡ್ರಿ ಬಹಳ ವ್ಯತ್ಯಾಸ, ಬಹಳ ವ್ಯತ್ಯಾಸ. ನೋಡಲ್ಲ, ನಾನು ಸುಳ್ಳು ಮತ್ತ ಇದು ಕರೆ ಹೇಳ್ತಾರೆ. ಆಕೆ ಲಟ್ಸಿದ ರೊಟ್ಟಿಗೂ ಮತ್ತು ಬೇಯಿಸಿದ ರೊಟ್ಟಿಗೂ ಬಹಳ ವ್ಯತ್ಯಾಸ ಅದ. ನಾನು ಕೆಲವೊಂದ್ಸರಿ ಲಟ್ಸ್ಕೊಂಡಿರ್ತೀನಿ ಮೇಲಾಗ. ಹಂಗ ನೀವು ಮಾಡ್ತೀರಲ್ಲ, ಕೈ ಬಡಿಯೋದ್ರಿಂದ ಕೈಗೆ ಅಕ್ಯುಪಂಕ್ಚರ್ ಆಗತ್ತ. ಅಂದ್ರ ಇದಕ್ಕೊಂದು ವ್ಯಾಯಾಮ ಆಗತ್ತ. ತಿಕ್ಕೋದ್ರಿಂದ ಏನು ಉಪಯೋಗ ಆಗಿಲ್ಲ. ಅದನ್ನ ಬಿಟ್ಟು ಬಿಟ್ಟಿರಿ ನೀವು. ಅದಕ್ಕೆ ನೀವು ಈಗ ಏನ್ ಬರಾಕತ್ತಾವಂದ್ರ ನನಗೆ ಬರ್ತದ. ಇವು ಉಚಿತವಾದಂತ ರೋಗಗಳಿವು ಬಂದಿದ್ದು ಗೊತ್ತಾಗಂಗಿಲ್ಲ. ದವಾಖಾನಿಗೆ ಹೋಗಿ ರಕ್ತ ಚೆಕ್ ಮಾಡಿದ ಮೇಲೆ ಬತ್ತ. ಇನ್ ಮೇಲೆ ನೀ ಸಕ್ಕರೆ ತಿನ್ಬೇಡ, ಗುಡಿ ಹೋಗಿ ಉಣಬೇಡ ಡಾಕ್ಟರ್ ಹೇಳಿ ಕಳಿಸಿ ಬಿಡ್ತಾನ. ಅವ ಇಲ್ಲ ಚಲೋ ಏನು ಅದನ್ನ ತಿನ್ನು ಇದನ್ನ ತಿನ್ನು, ಯಾರು ಚಹಾ ಕೊಟ್ಟಿಲ್ಲ ಚಹಾ ಕೊಡು. ಮತ್ತ ಅದ್ರಾಗ ಹೆಂಗಂತೀನಿ ಚಹಾ ಕುಡಿಯಂಗಿಲ್ಲ, ನಮ್ಗೆ ಶುಗರ್ ಐತನಂಗಿಲ್ಲ. ಮತ್ತೆ ಚಹಾ ಕುಡಿದ್ಬಿಟ್ಟು ಭಾಳ ಶುಗರ್ ಐತಂದ್ರೆ ಮತ್ತೆ ಏನು ತಿಳ್ಕೊತಾರಂತೆ. ಚಹಾ ಕುಡಿದು ಬಿಟ್ಬಿಟ್ಟು ಈಗ ಚಹಾ ಕುಡಿದು ಬಿಟ್ಟು ಹಂಗಂತಾರೆ. ಈಗ ಮಾಡೋದು ಹೆಂಗಂದ್ರೆ ಎಲ್ಲರೂ ಕೆಲವರು ಶುಗರ್ ಲೆಸ್ ಮಾಡಬೇಕ ಮತ್ತ ಅಂತ ಹೇಳ್ತಾರೆ. ಈಗ 2 ಚಹಾ ಮಾಡ್ಬೇಕು. ಈಗ ಒಂದು ಶುಗರ್ ಲೆಸ್ ಚಹಾ ಮಾಡ್ಬೇಕು, ಒಂದು ಶುಗರ್ ಲೆಸ್ ಚಹಾ ಮಾಡ್ಬೇಕು. ಹಂಗಾಗಿ ಪರಿಸ್ಥಿತಿ ನೀನ್ ಕೂಡಿ ಅವರು ಏನು ಗಂಡಸರು ಅವ್ರ ಹಣೆ ಬರ್ನ ಹಂಗಾಗಿ ಅವ್ರು ಸರಿಯಾಗಿ ಅವೇನು ಕೈಮಗ್ಗನು ಹಾಳಗೆಟ್ಟು ಹೋದವು, ಮಾಡ್ಕೊಂಡು ಮುರ್ಕೊಂಡು ತೂರ್ಕೊಂಡ್ಬಿಟ್ರಿ. ಈಗ ಬಟನ್ ಹೊಡಿದೈತಿ ಚಲೋ ಎಲ್ಲರೂ ಒಂದು ಎಳೆ ಹೋಯ್ತಂತ ತಂದು ಜೋಡಿಸ್ತೀರಿ, ಬಿಟ್ರೆ ಮುಗಿದೋತಿ. ಚಾಟ್ ಅಂತದ ಮಾಡ್ಕೊಳ್ತೇವೆ. ನಿಮ್ಮ ಕೈಗೂ ವಾಕಿಂಗ್ ತಪ್ಪು, ನಿಮ್ಮ ಕೈಗೂ ವ್ಯಾಯಾಮ ತಪ್ಪು, ನಿಮ್ಮ ಕೈಗೂ ವ್ಯಾಯಾಮ ತಪ್ಪು. ಎಲ್ಲ ತಪ್ಪಿ ಏನಾಯ್ತು ಅಂದ್ರೆ ರೋಗಕ್ಕೆ ಮೂಲ ಆಗಿ ಕೂತು ಬಿಟ್ಟು ಎಲ್ಲ
ಮಾಡ್ದಂಗೆ ಆಗ್ಬಾರ್ದು. ಕೈಮಗ್ಗ ಯಾಕೆ ಹೋದವು ಅಂತಂದ್ರೆ ಅದಕ್ಕೆ ಆದಾಯ ಕಡಿಮೆ ಬರ್ತಿತ್ತು. ಏನ್ ತಪ್ಪಿತ್ತು? ದಿವ್ಸಕ್ಕೆ 1-2 ಮಾಡಿದ್ರೆ ಏನ್ ತಪ್ಪಿತ್ತು? ಈಗ ನಾನು ಹಿಡಿದ ಹೇಳ್ತೀನಿ, ನಾನು ಎಷ್ಟು ಸರಳ ಮನೆಗೆ ಹೋಗ್ತೀವಲ್ಲ ಅಷ್ಟು ಸರಳಕ್ಕೆ ಹೋಗ್ಬಿಡ್ತೀವಿ ನಾವು. ಎಷ್ಟು ಸರಳವಾಗಿ ಸಿಗ್ತೈತಿ ಅಂತಂದ್ರೆ ಅಷ್ಟು ಸರಳಕ್ಕೆ ಹೋಗ್ಬಿಡ್ತೀವಿ. ಈಗ ಉಚಿತವಾಗಿ ಬಸ್ ಮಾಡ್ಯಾರಲ್ಲ, ಓಡಾಡ್ರಿ ಯಾರಿದೆ? ಎಲ್ಲರೂ ಓಡಾಡಿರ್ತೀವಿ. ಉಚಿತವಾಗಿ ಬಸ್ ಮಾಡ್ಯಾರ ಅಂದ್ರೆ ಇಲ್ಲೇ ಕೆಲಸದಿಂದ ಎಲ್ಲಿ ಇರ್ತೈತಿ? ಬದಾಮಿಗೆ ಇರ್ತೈತಿ. ಅದು ಬಸ್ಸಿಗೆ ಹೋಗ್ಬಿಡ್ತೀವಿ ನೀವು. ಯಾಕೆ ಫ್ರೀ ಆಗಿ ಸಿಗ್ತೈತಿ ಅಂತಂದ್ರೆ ನನಗೂ ಬೇಕು. ಹಿಂಗ ಅನ್ನೋದು ಆಗ್ಬಾರ್ದು. ಮಾಡ್ಬೇಕು. ಮನುಷ್ಯ ಶ್ರಮ ಪಟ್ಟು ದುಡಿಬೇಕು. ಕಾಯಕವೇ ಕೈಲಾಸ ಅಂತ ಯಾಕಂದ್ರೆ ಬಸವಣ್ಣವರು ಸುಮ್ಮನೆ ಅನ್ನೋರು ದುಡಿದು ಮೈ ಒಳಗ ಬೆವರು ಬರುವಂಗ ಕೈಮಗ್ಗದಿಂದ ನೇಯ್ತಿದ್ರು. ತೆಗ್ನೆ ಕುಂದ್ರೆ ಏನಂತೀರ ನೀವು? ತೆಗ್ನೆ ಕುಂತ ನೇಯ್ತಿದ್ರು. ಮಗ್ಗದ ಕುಣಿಯ ಕುಂತ ನೇಯ್ತಿದ್ರು. ಇಲ್ಕಲ್ಲ ಬಾಳ ಅಂತ ಮಗ್ಗದ ಕುಣಿ ನೋಡಿಲ್ಲ. ಈಗ ಅದೆಲ್ಲ ಹೋಗ್ಬಿಟ್ಟು ಸರಿಯಾಗಿ ನಾವು ಕೆಲಸ ಮಾಡಂಗಿಲ್ಲ, ಸರಿಯಾಗಿ ಸಮಯಕ್ಕೆ ಊಟ ಮಾಡಂಗಿಲ್ಲ, ಹೊಟ್ಟೆ ಹಸಿಯಂಗಿಲ್ಲ. ಹಿಂಗಾಗಿ ಆರೋಗ್ಯ ತಪ್ಪು ಹೋಗ್ಬಿಡ್ತದೆ. ಹಂಗ ಕಾಳು ಅಡಿಗೆ ಮನೆಗೆ ಹೋಗ ಗ್ಯಾಸಿನ ಕಟ್ಟಿರ್ಲಿಲ್ಲ, ಒಲೆ ಇದ್ದು ಎಲ್ಲ ಇತ್ತು. ಹಂಗಾರ ಏನಾರ ಐತೆ ಅಂತ ತಿಳ್ಕೊಂಡು ನೋಡಕ್ ಹೋಗ್ತಾನ. ಎಲ್ಲ ಊಟ ಮಾಡಿ ತೊಳೆದ ಹಾಕ್ಬಿಟ್ಟ ಅಂತ ಸಿಗ್ಲಿಲ್ಲ, ಬೇರೆ ಸಿಗ್ಲಿಲ್ಲ. ಕಡೆಗೆ ಇಟ್ಟು ಏನು ಊಂಡ್ರ ಆತ ಅಂತ ತಿಳ್ಕೊಂಡು ಊಟ ಮಾಡಿದ್ರು ಏನೇ ಬಂದಿಲ್ಲ ಅಂತ ತಿಳ್ಕೊಂಡವ. ನೀವು ಅಲ್ಲೇ ಆಗ್ಬಿಟ್ರಿ ಈಗ, ಹೌದಲ್ಲ? ಹಿಂದಿನ ಕಾಲದೊಳಗ ಮಂದಿ ಯಾರು ಬರ್ತಾರಪ್ಪ ಅಥವಾ ಕೇಳಾಕ ಬೇಡಾಕ ಬರ್ತಾರ, ಅವ್ರಿಗೆ ನೀಡಿದ್ರ ಆತ ಅಂತ ತಿಳ್ಕೊಂಡು ಹೆಚ್ಚಿಗೆ ಮಾಡ್ತಿದ್ರಿ, ಒಲೆ ಇಡ್ತಿದ್ರಿ. ಹಿಂಗ 4 ಬಟ್ಟೆ ಅಕ್ಕಿ ನೋಡ್ತಿದ್ರಿ. ಈಗಿಲ್ಲ, ಏನಿಲ್ಲ. ಈಗ ಏನ್ ಹಾಕೋದೈತಿ? ಕುಕ್ಕರ್ ಪಟ್ಟ ಒತ್ತದೈತಿ, ಮ್ಯಾಗ ಹೊರದ್ ಬಿಟ್ರೆ ಕುಕ್ಕು ಅಂತ 3 ಸರಿ ಹೋಗ್ತಾರೆ. 3 ಆತ ಅಣ್ಣ ಅಂತ, ಹೌದಲ್ಲ? ಕೂಗ್ಸುದ ಮುಂಜಾನೆ ಕೂಗ್ಸುದು, ಸಂಜೆ ಕೂಗ್ಸುದು. ಅದು ಏಟ್ ಬೇಕು ಅಟ ಮಾಡಿರ್ತೇವೆ. ಮತ್ತೆ ಹೆಚ್ಚಿಗೆ ಮಾಡಂಗಿಲ್ಲ, ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು. ಮತ್ತು ಹೆಚ್ಚಿಗೆ ನೀಡಬೇಕು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳಡೆ ಕೂಡಿಕೊಂಡಿರಪ್ಪ ನಮ್ಮ ಕೂಡ ಸಂಗಮ ದೇವ ಅಂತಾರಲ್ಲ. ದೇವರು ಕೊಟ್ಟ ನನ್ನ ಮೇಲೆ ಒಂದು ತುತ್ತು ನೀಡಬೇಕು, ಸ್ವಲ್ಪ ದಾನ ಮಾಡಬೇಕು. ಬರೀ ನಮಗಾಗಿ ನಾವು ಬದುಕೋದಲ್ಲ, ಒಂದು ತುತ್ತು ಹೆಚ್ಚಿಗೆ ಮಾಡಬೇಕು. ಕೆಟ್ಟರು ಪರವಾಗಿಲ್ಲ, ಮನೆ ಮುಂದೆ ಆಕಳ ಬಂದಿರ್ತೈತೆ, ಆಕಳಿಗೆ ನೀರು ಸರಿಯಾದ ಸಮಯಕ್ಕೆ ಊಟ ಮಾಡಿ. ಕುಕ್ಕರ್ನ ಅನ್ನವನ್ನು ತಿನ್ನೋದು ಬಿಡ್ರಿ, ನೀರು ಹಾಕಿ ಗಂಜಿಯುಕ್ತವಾದಂತ ಅನ್ನ ಉಣ್ಬೇಕು. ಗಂಜಿ ಬಸದು ಮಾಡೋದು ಮತ್ತೆ ಆರೋಗ್ಯ ಕೆಟ್ಟ ಹೋಗ್ತದೆ. ಮನುಷ್ಯನಿಗೆ ಬೇಕಾಗಿರೋ ಸಂಪತ್ತು ಯಾವುದಂದ್ರೆ ಆರೋಗ್ಯ ಸಂಪತ್ತು. ಆರೋಗ್ಯ ಸಂಪತ್ತು ಬಹಳ ಇಂಪಾರ್ಟೆಂಟ್. ನೀವು ಗಳಿಸಿದ ದುಡ್ಡು ದವಾಖಾನೆಗೆ ಹೋಗಿ ಹಾಕಿದ್ರೆ ಹಂಗ ಖರ್ಚು ಆಗ್ತಾ ಹೋಗ್ತದ. ಆರೋಗ್ಯ ಇತ್ತು ಅಂತಂದ್ರೆ ಏನೇನು ಬೇಕಾಗಿಲ್ಲ. ಆರೋಗ್ಯವಾಗಿದ್ರಿ ಅಂದ್ರೆ ಚಂದ ದುಡಿರಿ, ಚಂದ ಉಣ್ರಿ, ಏನು ಮಾಡ್ಬೇಕು, ಏನು ತೆಗೆದುಕೊಂಡು ಹೋಗ್ಬೇಕಾಗಿಲ್ಲ. ಎಷ್ಟೇ ಪ್ರೀತಿ ಮಾಡುವಂತ ಹೆಣ್ಣತಿದ್ರು ಕೂಡ ಸತ್ತಾಗಿನಕ್ಕೆ ನೀನು ಕೂಡ ಬರ್ತಾಳೇನು? ಇಲ್ಲ. ಎಷ್ಟೇ ಆತ್ಮೀಯನಾದಂತ ಸ್ನೇಹಿತ ನೀ ಸತ್ತಾಗ ನೀನು ಕೂಡ ಬರ್ತಾನೇನು? ಇಲ್ಲ. ಎಲ್ಲಿ ಮಠ ಬರ್ತಾನ? ಮಣ್ಣು ಹಾಕುವ ಕುಣಿ ಮಠ ಬರ್ತಾನೆ ಹೊರತು ಕುಣಿಯಾಗಿ ನಿನ್ ಜೊತೆ ಬರಂಗಿಲ್ಲ. ಎದಕ್ಕೆ ಸ್ವಾರ್ಥಿ ಆಗ್ರಿ ಅಂತಂದ್ರ ನಿನ್ನ ಆರೋಗ್ಯಕ್ಕಾಗಿ ಆದ್ರೆ ನಾವು ಸ್ವಾರ್ಥಿಗಳಾಗಬೇಕು, ಆರೋಗ್ಯಪೂರ್ಣವಾಗಿ ಬದುಕಬೇಕು. ಹಿಂಗ ಅಡಿಗೆ ಮನೆಗೆ ಬಂದ. ಅಡಿಗೆ ಮನೆಗೆ ಏನೂ ಇರಲಿಲ್ಲ, ಮೂನ್ಯಾಗ ಒಂದು ಗಡಿಗೆ ಇತ್ತು. ಆ ಗಡಿಗೆ ತೆಗೆದು ನೋಡ್ತಾನ, ತಳದಾಗ ಸ್ವಲ್ಪ ಮಜ್ಜಿಗಿತ್ತು. ಏನಿತ್ತು? ಮಜ್ಜಿಗಿತ್ತು. ಆ ಮಜ್ಜಿಗೆನ ಬಾಗಿಸ್ಕೊಂಡು ಕುಡ್ದ ಒಂದು ಲೋಟದಷ್ಟು. ಅದು ಮಜ್ಜಿಗೆ ರಾತ್ರಿ 12-1 ಆಗಿತ್ತು. 8 ಮಜ್ಜಿಗೆ ಕುಡಿಯಾಕತ್ತಾನ, ಕುಡ್ದ. ಇನ್ನೇನು ಸಿಗ್ಲಿಲ್ಲ ಅಂತ ತಿಳ್ಕೊಂಡು ವಾಪಸ್ ಬಂದ. ಆ ಮನೆಯಿಂದ ಬಂದ. ಕಾಲಾನಂತರ ಅವ ಸತ್ ಹೋದಲ್ಲ. ಸತ್ ಹೋದ ಮುಂದಿನ ಜನ್ಮದೊಳಗ ಮತ್ ಅದ ಮನೆಗೆ ಮತ್ತೊಬ್ಬ ಕಾಳ ಬಂದ. ಯಾವನಿಗೆ? ಅದ ಮನೆಗೆ ಮತ್ತೊಬ್ಬ ಕಾಳ ಬಂದ. ಅವ್ರಿಗೆಲ್ಲ ಬದಲಾವಣೆ ಆಗಿತ್ತು. ಈಗ ನಿಮ್ಮ ಮಕ್ಕಳಲ್ಲ, ಜಂತಿ ಮನೆ ಹೋಗಿ RCC ಮನೆ ಹಾಕವು, RCC ಮನೆ ಮೇಲೆ ತಗಡಿನ ಮನೆ ಹಾಕವು, ಹಂಗೆ ಬದಲಾಗಿತ್ತು. ಆ ಮನೆಗೆ ಮತ್ತೊಬ್ಬ ಕಳ್ಳ ಬಂದ. ಕಳ್ಳತನ ಮಾಡಕ್ ಮನೆಗೆ ಬಂದ. ಬಾಗಿಲ ತೆಗೆದ, ಒಳಗೆ ಹೋಗಿ
ದನಕ್ಕೆ ಇತ್ತು, ದನಕ್ಕೆ ಇದ್ದಿಲ್ಲ ಅಂತಲ್ಲ, ಈಗ ಬದಲಾಗ್ಯಾವ. 21ನೇ ಶತಮಾನದ 2021ರಿಂದ ಮನೆಗಳು ಬದಲಾಗ್ಯಾವಲ್ಲ. ದನಗಳನ್ನ ಯಾರು ಕಟ್ಟಂಗಿಲ್ಲ, ದನಗಳನ್ನ ಯಾರು ಮೇಯ್ಸಂಗಿಲ್ಲ. ಆದ್ರೆ ದನಗಳ ಹಾಲು ಮಾತ್ರ ಎಲ್ಲರಿಗೂ ಬೇಕು. ಬೇಕು ಹಾಲು ಮಾತ್ರ ಎಲ್ಲರಿಗೂ ಬೇಕು. ಹಾಲಿಲ್ಲ ಅಂದ್ರೆ ನಮ್ದು ಏನು ಜೀವನನೇ ಇಲ್ಲ. ಕೆಲವರಿಗೆ ಚಹಾ ಕುಡ್ಲಿಕ್ಕಂದ್ರೆ ಅದೇನೇನೋ ಆಗಂಗಿಲ್ಲ, ಹೌದಲ್ಲ? ಅವರು ಆ ಪ್ಯಾಕೆಟ್ ಕಟ್ ಮಾಡ್ತಾರೆ, ನೀವು ಈ ಪ್ಯಾಕೆಟ್ ಕಟ್ ಮಾಡ್ತೀರಿ. ಹಾಲಿನ ಪ್ಯಾಕೆಟ್, ಹಾಲು ಹಿಂಡೋದು ಗೊತ್ತಿಲ್ಲ, ಆಕಳ ಮೇಸೋದು ಗೊತ್ತಿಲ್ಲ, ಆಕಳ ಮೈ ತಿಕ್ಕೋದು ಗೊತ್ತಿಲ್ಲ. ಗೋಮಾತೆ ನಮ್ಮ ಭಾರತ ದೇಶದ ಅನರ್ಘ್ಯವಾದಂತಹ ದೇವತೆ, ಮಾತೃ ಸ್ವರೂಪಿಯಾದಂತಹದ್ದು ಯಾವುದು ಅಂದ್ರೆ ಗೋಮಾತೆ. ಅದಕ್ಕೇನೆ ಹೆಚ್ಚಿನ ಬೆಲೆ ಮತ್ತೆ ಯಾವುದಕ್ಕೆ ಇಲ್ಲ, ತಿಳ್ಕೋರಿ ನೀವು. ಅದಕ್ಕೆ ನಾವು ಅಂತದೋ ಇಂಥದ್ದೋ ಏನೇನೋ ತಂದು ಅದಕ್ಕೆ ಮುಸುರಿ ಹಾಕ್ತೀವಿ, ಮೇವು ಹಾಕ್ತೀವಿ, ಮತ್ತೊಂದು ಏನಾದ್ರು ಹಾಕ್ತೀವಿ. ಆದ್ರೆ ನಮಗೆ ಅಮೃತ ಸಮಾನವಾದಂತಹ ಹಾಲು ಕೊಡ್ತದೆ. ತಾಯಿಗಿಂತಲೂ ಶ್ರೇಷ್ಠವಾದಂತಹದ್ದು ಯಾವುದು ಅಂತಂದ್ರೆ ಗೋಮಾತೆ. ತಾಯಿ ಬಹಳ ಅಂದ್ರೆ ಮಗುವಿಗೆ ವರ್ಷ 2 ವರ್ಷ ಅಥವಾ 2.5 ವರ್ಷ ಮಾತ್ರ ಎದೆ ಹಾಲು ಕೊಡ್ತಾಳೆ. ಆದ್ರೆ ಗೋಮಾತೆ ನಮ್ಮ ಜೀವ ಇರುವವರೆಗೂ ಕೂಡ ಹಾಲು ಕೊಡುವಂತಹ ದೇವತೆ ಯಾವುದು ಅಂದ್ರೆ ಗೋಮಾತೆ ಅನ್ನುವಂಥದ್ದು ಎಲ್ಲೂ ಮರಿಬಾರದು ಅನ್ನುವಂತಹ ಗೋಮಾತೆ. ಈಗ ನಾವು ಸಾಕೋದಿಲ್ಲ ಬಿಡ್ರಿ, ಮನೆ ಮುಂದೆ ಬರ್ತಾವಲ್ಲ, ಬಹಳ ದೂರದ ಮನೆ ಬರ್ತಾವ ಆಕಳುಗಳು ನೋಡಿ. ನಾವು ಬಂದಾಗ ಅದಕ್ಕೆ ಅನ್ನ ಅಥವಾ ರೊಟ್ಟಿ ನಿಮ್ಮ ಕೈಲಿ ಅದಷ್ಟು ಏನಾದ್ರು ಬೆಲ್ಲ ಕೊಡ್ರಿ, ಅದರಷ್ಟು ಮೈ ತಿಕ್ಕ್ರಿ, ಅದು ಪುಣ್ಯ ಬರ್ತದೆ, ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ನಮ್ಮ ಘನಶ್ಯಾಮ್ ಜಿ ಮಗ ರಾಟಿ ಅವ್ರ ಮಗ ಬಂದಾರೆ, ಸಂಪತ್ತು ನಮ್ಮ ನೋಡಕಂತ. ಅವ್ರ ತಂದೆ ಘನಶ್ಯಾಮ್ ದಾಸ್ ರಾಟಿ ಅದು ಬಂತಂತ ಹೇಳ್ತೀನಿ, ಬಂದವಂತಲ್ಲ, ನಮ್ಮ ಮಠಕ್ಕೆ ಬರ್ತಿರ್ತಾರೆ ಅವಾಗ ಅವರು. ಅವರೊಂದು ಆರೋಗ್ಯಪೂರ್ಣವಾದಂತಹ ಚಟುವಟಿಕೆ ಹೇಳಿದ್ರು ನನಗೆ. ಏನು ಅಂತಂದ್ರೆ, ನಿಮಗೆ BP ಶುಗರ್ ಬರಬಾರ್ದಂದ್ರೆ ಅಜ್ಜಾರ 1 ತಾಸು ಆಕಳ ಮೈ ತಿಕ್ಕಿ ಬಿಡ್ರಿ, ನೀವು ಆರೋಗ್ಯವಾಗಿರ್ತೀರಿ ಅಂತ ತಿಳ್ಕೊಂಡು ಹೇಳಿದ್ರು. ನಾನು ಮತ್ತೊಬ್ಬ ವ್ಯಕ್ತಿ ಹೇಳಿದ್ದೆ, BP ಶುಗರ್ ಇದ್ದವಂಗ ಪ್ರತಿದಿನ ನಮ್ಮ ಮಠಕ್ಕೆ ಬಂದು ಆಕಳ ಮೈ ತಿಕ್ಕಿದ್ದ. ಇವಾಗ ಒಂದ್ ಸ್ವಲ್ಪ BP ಇಲ್ಲ, ಶುಗರ್ ಇಲ್ಲ, ಆರೋಗ್ಯವಾಗಿ ಬಾಳಕತ್ತಾನ. ಆಕಳ ಮೈ ತಿಕ್ಕಿರೋದ್ರಿಂದ ಆಕಳ ಮೈ ತಿಕ್ಕಿರೋದ್ರಿಂದ ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ, ಪ್ರಯೋಗ ಮಾಡಿ ನೋಡ್ರಿ. ಆಕಳಿಗೂ ಸಂತೋಷ ಆಗ್ತದ, ನಿಮ್ಮ ಆರೋಗ್ಯನೂ ಸುಧಾರಿಸ್ತದ, ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ಹಿಂಗ ಆ ಮನೆಗೆ ಮತ್ತೆ ಮುಂದಿನ ಜನ್ಮದ ಕಾಳ ಬಂದಲ್ಲ, ಸ್ವಲ್ಪ ಬದಲಾವಣೆ ಆಗಿದ್ರು. ಅವರು ಬದಲಾವಣೆ ಆಗಿದ್ರು, ದಂಧಕ್ಕೆ ದಾಟಿ ಪಡಸಲಿಗೆ ಬಂದ. ಅವ್ರಿಗೆ ಮಲಗಿಸಿದ, ಏನೋ ಸ್ಪ್ರೇ ಮಾಡಿ ಮಲಗಿಸಿ ಒಳಗೆ ಹೋದ. ಅಡಿಗೆ ಮನೆಯಾಗ ಟ್ರಂಕ್ ಹೋಗಿ ಟಿಜರಿ ಆಗಿತ್ತು. ಏನಾಗಿತ್ತು? ಟ್ರಂಕ್ ಹೋಗಿ. ಈಗ ಟಿಜರಿಗಳು ಬಹಳ ವಿಶೇಷ ಅದಾವ, ಗೊತ್ತಿದ್ದೇನೆ. ಮದುವೆ ಕೊಡ್ತಾರ ನೋಡು, ಯಾವ್ದಾರು ಹಸಿರಲ್ವ? ಅಲ್ಲೇ ಏನು ಹಿಂದಿರಿ ಹನುಮಂತ ರಾಜಾರಾಣಿ. ಯಾರು ಅಲ್ಲೇ ಬ್ಯಾನ್ ಮಾಡಿ ಕಳಿಸ್ಬಿಡ್ತಾರೆ ಇವ್ರನ್ನ. ಇದನ್ನೇನು ಈಚೆ ಕಡೆ ಗಂಡಂದು, ಈಚೆ ಕಡೆ ಹೆಂಡ್ತಿದ್ರು. ಅಲ್ಲ ಮುಟ್ಟಿದ್ರು, ಇವ ಮುಟ್ಟೋಗಿಲ್ಲ, ಹಾಕಿ ಮುಟ್ಟಾಗಿಲ್ಲ. ನೋಡಿ ವಿಚಾರ ಮಾಡಿ ನೋಡು. ಕೈ ಈಚೆ ಕಡೆ ರಾಣಿ ನೋಡಿ ನಮ್ಗೆ ಕರ್ತನ ಬರ್ತಾವ. ನೀನು ಇಂದ ಕಲ್ಕನ್ನ ರಾಜಾರಾಣಿ ಟೀಚರ್. ಈಗ ರಾಜಾರಾಣಿ ಕಟನ ಬಂದವ. ಈಗ ಆಗ್ಬಾರ್ದಂಗ ಒಂದ್ರಾಗ ಬದುಕ್ಬೇಕು. ಅದಕ್ಕೆ ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷಧರಿಸಿದಂತೆ. ನಾವು ಬ್ಯಾನ್ ಮಾಡಿ ಕಳಿಸಿದ್ರೆ ಏನಿತ್ತು ಉಪಯೋಗ? ಕಾಲ ಎಷ್ಟು ಚೇಂಜ್ ಆಗ್ತದೆ ನೋಡ್ರಿ. ರಾಜಾರಾಣಿ ಅಂತ ಇದು ಗಂಡನ ಪಿಜರಿ, ಇದು ಹೆಂಡತಿ ತಿರು. ಒಂದ್ರಾಗ ಅವನ ಸಾಮಾನು ಅವ ಇಟ್ಕೊಳ್ಳೋದು, ಇವನ್ ಸಾಮಾನು ಎದಕ್ಕೆ ಬಂತಿದ್ರು. ಮತ್ತೆ ಎದಕ್ಕೆ ಗಂಡ ಹೆಂಡತಿ ಆಗ್ಬೇಕು? ಹೆಂಗಿರ್ತಿತ್ತು ಹಿಂದಿನ ಕಾಲ ಗಂಡ ಹೆಂಡ್ರ ಜೀವನ? ಗಂಡ ಕರಕಕ್ಕೆ ಹೋದಂದ್ರೆ ದೋತ್ರ ಚಡ್ಡಿ ಹೋಗಿ ಪತ್ರಕ್ಕೆ ಹಾಕ್ತಿತ್ತು, ಹೆಂಡತಿ ಅದಕ್ಕೆ ಬಿಸಿನೀರು ಎತ್ತಿತ್ತು, ಟವಲ್ ಹಾಕ್ತಿದ್ಲು. ಹೊರಗೆ ಬರೋಣ ಅವ್ನು ಚಾಪೆ ಹಾಸ್ತಿದ್ಲು, ಪೂಜೆ ಪುರಸ್ಕಾರ ಮಾಡ್ಕೊಂಡು ಬೇರೆ ಒಂದು ಚಾಪೆ ಹಾಸಿ ತಾಟಿಟ್ಟು ಅವನಿಗೆ ಊಟಕ್ಕೆ ಕೊಡಿಸ್ತಿದ್ಲು. ಈಗ 5 ದಿನ ಏನಲ್ಲ ನೆಲಕ್ಕನ ಕುಂದಾಗಿಲ್ಲ, ಯಾರು ನೆಲಕ್ಕನ ಕುಂದಾಗಿಲ್ಲ. ಎಲ್ಲ ಶವರಿಗೆ ಚರಿಗಿಲ್ಲ, ಬಕೆಟ್ ಇಲ್ಲ, ಚರಿಗಿಲ್ಲ, ಬಕೆಟ್ ಇಲ್ಲ. ಶವರ್ ತೆರೆ ಮೇಲೆ ನೀರು ಬಿಡಬೇಕು ಅಂತ. ಸ್ನಾನ, ಡೈನಿಂಗ್ ಟೇಬಲ್ ಅಲ್ಲೇ ಉಂಡು ಅಲ್ಲೇ ಕೈ ತಕ್ಕೊಂಡು ಹೋಗ್ಬಿಡೋದು.
ಏನು ಸಂಬಂಧ ಉಳಿತಿದೆ? ಹೆಂಡತಿ ಸಂಬಂಧ ಉಳಿಲಿಲ್ಲ, ಗಂಡನ ಸಂಬಂಧ ಉಳಿಲಿಲ್ಲ, ಮಕ್ಕಳ ಸಂಬಂಧ ಉಳಿಲಿಲ್ಲ. ಒಂದ್ ದಿವಸ ಒಟ್ಟರು ಕುಂತ ಮಾತಾಡ್ಲಿಲ್ಲ. ಏನಪ್ಪ ಶಾಲೆಗೆ ಎತ್ತೆತ್ತು ಹೋಗ್ಬಂದಿ, ಏನ್ ಕಲಿಸಿದ್ರು, ಏನ್ ಹೇಳಿದ್ರು ಅಂತ ತಿಳ್ಕೊಂಡಿಲ್ಲ. ಅಜ್ಜ ಅಮ್ಮನ ಸಂಪರ್ಕ ಇಲ್ಲ, ತಂದೆ ತಾಯಿಯ ಸಂಪರ್ಕ ಇಲ್ಲ. ಯಾವ ಪುರುಷಾರ್ಥಕ್ಕೆ ಬದುಕ್ಬೇಕ್ರಿ? ಏನ್ ಮಾಡ್ಬೇಕಾಗಿತ್ತು ನಾವು? ಹೇಳಿ, 8 ವರ್ಷ ಬದುಕಿದ್ರ ಉಪಯೋಗ ಏನದ? ಹೇಳಿ, ಬಹಳ ಜನ ಬದುಕಿ ಹೋಗ್ಯಾರ. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, APJ ಅಬ್ದುಲ್ ಕಲಾಂ, ಕಿತ್ತೂರಾಣಿ ಚೆನ್ನಮ್ಮ, ಸಿದ್ದೇಶ್ವರ ಸ್ವಾಮಿಗಳು, ಸಿದ್ಧಗಂಗಾ ಸ್ವಾಮಿಗಳು 100 ವರ್ಷ ಮೇಲೆ ಬದುಕಿದ್ರು. ಆದ್ರೆ ಅವ್ರ ಬದುಕನ್ನು ಸಾರ್ಥಕ ಮಾಡ್ಕೊಂಡು ಹೋದ್ರು. ಆದ್ರೆ ಇಲ್ಲೇ ಉಳಿದ್ರನವರು, ಅವರ ದೇಹ ಮಾತ್ರ ಹೋಗ್ಯದ, ಅವರ ಹೆಸರು ಅಜರಾಮರವಾಗಿ ಈ ಭೂಮಿ ಮೇಲೆ ಉಳಿದದ. ಯಾಕ ಅಂತಂದ್ರ ಅವರು ತಮಗಾಗಿ ತಾವು ಬದುಕಲಿಲ್ಲ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ ಬದುಕಿದಂತಹ ವ್ಯಕ್ತಿಗಳ ಹೆಸರು ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿತದೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ಈಗ ನಾವು ಅವರನ್ನ ಮನುಷ್ಯರಲ್ಲ. ಅಂಬರೀಷ ಮಠ ಸ್ವಾಮಿಗಳು ಒಬ್ಬ ಮನುಷ್ಯರ. ಮತ್ ನಮ್ಮ ಹೆಸರು ಯಾಕೆ ಉಳಿಯೊಂದು ಅಂತಂದ್ರ ನಾವು ಅವರಂಗ ಬದುಕಬೇಕಾಗ್ಯದ, ಅವರಂಗ ಬದುಕಬೇಕಾಗ್ಯದ. ನಾವು ಹಂಗಿಲ್ಲ, ನಾನೇ ಉಣ್ಬೇಕು, ನಾನೇ ಬದುಕಬೇಕು, ನನಗೇ ಬೇಕು, ನಮ್ದ ಎಲ್ಲ ಅಂತ ತಿಳ್ಕೊಂಡ ಅಂದೆ ಅಂದ್ರ ನಿನ್ನ ಹೆಸರು ಹೋಗ್ತದ, ನಿನ್ನ ದೇಹನೂ ಹೋಗ್ತದ. ಇಲ್ಲಿಂದ ನಿನ್ನ ಹೆಸರು, ನಿನ್ನ ದೇಹ ಇಲ್ಲಿ ಉಳಿಯಂಗಿಲ್ಲ. ಉಳಿಬೇಕು ಅಂತಂದ್ರ ಅಷ್ಟು ಪರೋಪಕಾರ ಮಾಡಬೇಕು, ಪರರಿಗೆ ಸಹಾಯ ಮಾಡಬೇಕು, ಬೇಡಿ ಬಂದವ್ರಿಗೆ ಏನಾದ್ರು ಅಷ್ಟು ಕೊಡಕ್ ಪ್ರಯತ್ನ ಮಾಡಬೇಕು. ಕೊಟ್ಟ ಕೈ, ತೆಗೆದುಕೊಂಡ ಕೈ ಬಹಳ ವ್ಯತ್ಯಾಸದ. ಕೊಡೋ ಕೈ ನೋಡ್ರಿ, ತೆಗೆದುಕೊಳ್ಳೋ ಕೈ ಬಹಳ ವ್ಯತ್ಯಾಸದ. ಕೊಡುವಾಗಿರುವಂತಹ ಮನಸ್ಸು, ಅದು ತೆಗೆದುಕೊಳ್ಳುವಾಗಿರುವಂತಹ ಮನಸ್ಸು ಬಹಳ ವ್ಯತ್ಯಾಸ ಇರ್ತದ. ಸ್ವಲ್ಪ ಪ್ರಯೋಗ ಮಾಡಿ ನೋಡ್ರಿ ನೀವು. ಹಿಂಗ ಬಂದಲ್ಲ, ಕಳತನ ಮಾಡಕ್ ಒಳಗೆ ಬಂದ, ಅವ್ರ ಮನಗಿಸಿ ಒಳಗೆ ಹೋದ. ಟ್ರಂಕ್ ಹೋಗಿ ಟಿಜರಿ ಆಗಿತ್ತು, ಟಿಜರಿ ಮುರಿದ ಸ್ವಲ್ಪ ಬೆಳ್ಳಿ ಬಂಗಾರಗಳಿದ್ದು ತಗೊಂಡು ಅವ್ನ ಹೆಗಲ ಮೇಲೆ ಹಾಕೊಂಡು ಟವಲ್ನಾಗ ಕಟ್ಕೊಂಡು ಹೆಗಲ ಮೇಲೆ ಹಾಕೊಂಡು ಹೊರಟ. ಇನ್ನೇನು ಅಡಿಗೆ ಮನೆ ದಾಟಿ ಪಡಸಲಿ ಬಂದ, ಪಡಸಲಿ ದಾಟಿ ದಂದಕ್ಕೆ ದಾಟಬೇಕು. ದಂದಕ್ಕೆ ಒಳಗೆ ಆಟ ಒಂದು ಎಮ್ಮೆ ಮಲ್ಕೊಂಡಿತ್ತು. ಎಮ್ಮೆ ಮಕ್ಕೊಂಡಿತ್ತು. ಎಮ್ಮೆ ಹಿಂಗೆ ದಾಟಬೇಕಂತ ತಿಳ್ಕೊಂಡು ಒಂದು ಕಾಲ ಬಲಗಾಲ ದಾಟಿ ಹಿಂಗೆ ಎಮ್ಮೆ ಕಡೆ ಇಟ್ಟ, ಎಮ್ಮೆ ಎದ್ದು ಬಿಡುತ್ತೆ. ಎದ್ದಿಗಿದ್ದಾರೆ ಮಂದಿ ಅಂತ ತಿಳ್ಕೊಂಡು ಎಮ್ಮೆ ಮೇಲೆ ಕುಂತ, ಹಿಂಗ ಎಮ್ಮೆ ಮೇಲೆ ಕುಂತ. ಎಮ್ಮೆ ಮೇಲೆ ಕುಂದ್ರೆ ಒಂದು ಧ್ವನಿ ಬಂತಲ್ಲ, ಏನಂತ? ಅಷ್ಟಕ್ಕಿಷ್ಟ, ಇಷ್ಟಕ್ಕೆಷ್ಟು ಅಂತ. ನಾನು ಹೇಳಿದ್ದೀನಿ ನಿಮ್ಗೆ ಅಲ್ರಿ? ಹಂಗ ನಾನು ಎಲ್ಲರಿಗೂ ಸ್ಪ್ರೇ ಮಾಡಿ ಮಲಗಿಸಿನಿ. ಮಾತಾಡೋರು ಯಾರಿಲ್ಲ ತಿಳ್ಕೊಂಡು ನೋಡ್ತಾನೆ. ಎಲ್ಲರೂ ಮಕ್ಕೊಂಡು ಅಕ್ಕ ಮುಚ್ಕೊಂಡು ಗಂಟ ತಗೊಂಡು ಕಳ್ಸಲ್ಲೇ ಮಕ್ಕೊಂಡ್ರ. ಮತ್ತೊಂದು ಬೇರೆ ಬರಕತ್ತು, ಏನಂತ? ಅಷ್ಟಕ್ಕಿಷ್ಟ ಆದ್ರೆ ಇಷ್ಟಕ್ಕೆಷ್ಟು ಅಂತ ತಿಳ್ಕೊಂಡು ನೋಡ್ತಾನ. ಕೆಳಗೆ ಬಗ್ಗೆ ನೋಡ್ತಾನ, ಆ ಎಮ್ಮೆ ಬಾಯಿಂದ ಧ್ವನಿ ಬರಾಕತ್ತಿ. ಎಮ್ಮೆ ಬಾಯಿಂದ ಹಂಗ ಏನಿದು ಒಗಟಾಗಿ ಹೇಳಕತ್ತೈತಲ್ಲ, ಏನಿದು ಅರ್ಥ ಅಂತ ತಿಳ್ಕೊಂಡು ಕೇಳಿದವ, ಏ ಹುಚ್ಚು ಮಾನವ, ನಾನು ಹಿಂದಿನ ಜನ್ಮದೊಳಗ ಇವ್ರ ಮನೆಯಾಗ ಕಳ್ತನ ಮಾಡಕ್ ಬಂದಿದ್ದೆ. ಏನೋ ಬಂಗಾರ ಬೆಳ್ಳಿ ಏನೋ ಸಿಗದಾರ್ದಕ್ಕ ಅಡಿಗೆ ಮನ್ಯಾಗ ಮೂಲ್ಯಾಗ ಗಡಿಗ್ಯಾಗ ಒಂದು ಲೋಟ ಮಜ್ಜಿಗೆ ಕುಡಿದಿದ್ದಕ್ಕ 10 ವರ್ಷ ಇವ್ರ ಮನ್ಯಾಗ ಹೈನಾ ಮಾಡಿ ಹಾಲು ಕೊಡಾಕತ್ತೀನಿ. ನೀನ್ ಇಷ್ಟು ಬಂಗಾರ ಬೆಳ್ಳಿ ಒಯ್ಯಾಕತ್ತಿಯಲ್ಲ, ನಿನ್ನ ಕರ್ಮ ಎಂತದಾಗಿ ಬರ್ತಿ ಹೇಳಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಹೆಂಗ್ ಹೇಳ್ತು ಅಂತ ಒಂದು ಲೋಟ ಮಜ್ಜಿಗೆ ಕುಡಿದಿದ್ದಕ್ಕೆ 10 ವರ್ಷ ಹೈನಾ ಮಾಡಾಕತ್ತೀನಿ. ಒಂದು ಲೋಟ ಮಜ್ಜಿಗೆ ಕುಡಿದಿದ್ದಕ್ಕ ಮತ್ ಇಷ್ಟು ಬಂಗಾರ ಬೆಳ್ಳಿ ಒಯ್ಯಾಕತ್ತೀರಿ, ಅಷ್ಟಕ್ಕ ಇಷ್ಟ ಆಗತ್ತ ನಡೆ ಬರ, ನೀ ಇಷ್ಟು ಒಯ್ಯಾಕತ್ತೀರಿ, ನೀವ್ ಎಷ್ಟ್ ಆಗತ್ತ ಅಂತ ತಿಳ್ಕೊಂಡು ಆ ಎಮ್ಮಿ ಹೇಳ್ತಂತವಂಗ ತಿಳ್ಕೋಬೇಕು. ಮಾನವ ನಾವು ಇಲ್ಲಿ ಬಂದೀವಿ ಅಂದ ಮೇಲೆ ಅರ್ಥಪೂರ್ಣವಾಗಿ ಬದುಕಬೇಕು. ಯಾರಿಗೂ ವೈರತ್ವ ಮಾಡಿದ್ರೆ ಏನು ಆಗ್ಬೇಕಾಗಿಲ್ಲ, ಯಾರಿಗೂ ಬೈದ್ರೆ ಏನು ಆಗ್ಬೇಕಾಗಿಲ್ಲ. ಯಾರ ಕಳು ಮಾಡ್ಕೊಂಡು ತಿಂದ್ರೆ 7 ದಿವಸ ಇರ್ತದ, 7 ದಿವಸ ತೃಪ್ತಿ ಕೊಡ್ತದ. ಅರ್ಥ ಮಾಡ್ಕೋರಿ, ಈ ಮಾನವ ಜನ್ಮ ಕಡೆಯ ಜನ್ಮ. ಇದನ್ನ ಬಹಳ ಅರ್ಥಪೂರ್ಣವಾಗಿ ಬದುಕಬೇಕು. ಸುಮ್ಮನೆ ಹೆಂಗೋ ಎಲ್ಲರೂ ಬದುಕ್ಯಾರಂತ ನಾವು ಬದುಕುದಲ್ಲ, ಎಲ್ಲಾರು ಉಣ್ತಾರಂತ ನಾವು ಉಣ್ಣೋದಲ್ಲ, ಎಲ್ಲಾರು ಜನಿವಾರ ಹಾಕೊಂಡ್ರಂತ ನಾವು ಜನಿವಾರ ಹಾಕೊಳ್ಳೋದಲ್ಲ. ಹನುಮಂತ ಬಂದಾಗ ಅಂದ, ನಮ್ಮ ಧರ್ಮವನ್ನು ನಾವು ಪಾಲಿಸ್ಬೇಕು ಹೊರತಾಗಿ ಮತ್ತೊಬ್ಬರು ಪಾಲಿಸಂಗಿಲ್ಲ. ಇವತ್ತು ಧರ್ಮದ ಪಾಲನೆಗೆ ಮುಂದೆ ಬರಬೇಕು.
ನೀವು ಬಾಯಿ ಬೇಕಾದ್ ಮಾಡ್ರಿ, ಕಾರಣಂಗಿಲ್ಲ. ಧರ್ಮ ಅಂತ ಬಂದಾಗ, ಪದ್ಮಸಾಲಿ ಸಮಾಜ ಅಂತ ಬಂದಾಗ ಪ್ರತಿಯೊಬ್ಬರ ಕೊಳ್ಳಲ್ಲೂ ಕೂಡ ಜನಿವಾರ ಇರಬೇಕು ಅನ್ನುವಂತಹದ್ದು ನೀವು ಅರ್ಥ ಮಾಡ್ಕೋಬೇಕು ಅನ್ನುವಂತಹದ್ದು ಎಂತ ಸಮಯ ಬಂದ್ರು ಮತ್ ನಾವ ಪಾಲನೆ ಮಾಡಲಿಲ್ಲ ಅಂದ್ರ ಮುಂದೆ ಹುಟ್ಟುವಂತ ನಮ್ಮ ಮಕ್ಕಳು ಅವ್ಯಾವ ಪಾಲನೆ ಮಾಡ್ತಾವ. ಮುಂದೆ ನೀವು ಜನಿವಾರ ಬಿಟ್ಟಿರಿ, ಮುಂದೆ ಈ ಗುಡಿನವ್ರು ಬಿಟ್ಟು ಬಿಡ್ತಾರ, ಪೂಜೆ ಮಾಡೋರ್ ಗತಿ ಇರಂಗಿಲ್ಲ ಅವಾಗ. ಅದರಿಂದ ನಾವು ಆ ದೇವರಿಂದ ಅಥವಾ ಪರಮಾತ್ಮನಿಂದ ದೇವರಿಂದ ನಮ್ಮ ಬದುಕು ಈ ದೇಹ ಹೆಂಗ್ ಹುಟ್ಟೈತಿ, ತಂದೆ ತಾಯಿಗಳ ಬಿರಳದಿಂದ ಹುಟ್ಟಿರ್ಬೋದು. ಆದ್ರ ಅದಕ್ಕೊಂದು ಕಾರಣದ ಪಂಚ ಮಹಾಭೂತಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಪಂಚ ಮಹಾಭೂತಗಳಿಂದ ಈ ದೇಹ ಹುಟ್ಟದ. ಮತ್ತದ್ರ ಪಂಚಭೂತಗಳಂದ್ರೆ ಯಾವ ತಿಳ್ಕೋಬೇಕು. ಪೃಥ್ವಿ ಅಂದ್ರೆ ಭೂಮಿ, ಅಪ್ಪು ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಬೆಳಕು, ತೇಜ ಅಂದ್ರೆ ನೀರು, ವಾಯು ಅಂದ್ರೆ ಗಾಳಿ, ಆಕಾಶ. ಈ ಐದುಗಳಿಂದ ನಮ್ಮ ಇದು ಏನೋ ದೇಹ ಹುಟ್ಟಿರ್ತದಂತ. ಹೆಂಗ? ಆಕಾಶದಿಂದ ಭೂಮಿಗೆ ನೀರು ಬರ್ತದೆ, ಬರ್ತದೆ, ನೀರು ಬೀಳ್ತದೆ. ಆ ನೀರಿನಿಂದ ಭೂಮಿ ಒಳಗ ಬೀಜ ಬಿತ್ತೇವಿ, ಆ ನೀರು ಒಳಗುಡ್ತದ. ಅದಕ್ಕೆ ಆ ಬೀಜದಿಂದ ಬೆಳೆ ಬರ್ತದೆ. ಆ ಬೆಳೆಯನ್ನ ತಂದು ನಾವು ಆಹಾರವಾಗಿ ಸ್ವೀಕರಿಸ್ತೀವಿ, ಹೌದಲ್ಲ? ಆ ಆಹಾರದಿಂದ ನಮ್ಮ ದೇಹದಲ್ಲಿ ಅಂಡಾಣು, ವೀರ್ಯಾಣುಗಳನ್ನು ತಿಳ್ಕೊಂಡು ಉತ್ಪತ್ತಿ ಆಗ್ತವ. ಬರೀ ದೇಹದಿಂದ ಅಷ್ಟಲ್ಲ, ನಮ್ಮ ಆಹಾರ ಪದ್ಧತಿಯಿಂದ ಅಂಡಾಣು, ವೀರ್ಯಾಣುಗಳು ಉತ್ಪತ್ತಿ ಆಗಿ ಆ ದೇಹ, ಎರಡು ದೇಹ ಮಿಲನಗಳಿಂದ ಒಂದು ಪಿಂಡ ಅಂತ ಹುಟ್ಟುತ್ತದೆ. ಪಿಂಡ ದೇಹದೊಳಗೆ, ಹೆಣ್ಣು ಮಕ್ಕಳ ದೇಹದೊಳಗೆ ಪಿಂಡ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಹೇಳ್ತಾರೆ ಅವರು, ಬಹು ಜನ್ಮ ಕೃತೈ ಪುಣ್ಯೈ ಪ್ರಾಕ್ಷಿಣೆ ಪಾಪ ಪಂಜರೆ ಶುದ್ಧಾಂತ ಕರ್ಣೋ ದೇಹಿ ಪಿಂಡ ಶಬ್ದೇನ ಗೀಯತೆ, ಪಿಂಡ ಶಬ್ದೇನ ಗೀಯತೆ ಅಂತ ತಿಳ್ಕೊಂಡಿರ್ತಾರ ಅವರು. ನೀನು ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯದ ಫಲಗಳಿಂದ ಹಿಂದಿನ ಜನ್ಮದಲ್ಲಿ ಯಾರ ಮನೆಯೊಳಗರ ಎತ್ತಾಗಿನೋ, ಯಾರ ಮನೆಯೊಳಗರ ನಾಯಿ ಆಗಿನೋ, ಯಾರ ಮನೆಯೊಳಗರ ಬೆಕ್ಕಾಗಿನೋ, ಯಾರ ಮನೆಯೊಳಗರ ಮತ್ತೊಂದು ಏನಾದ್ರೂ ಆಗಿನೋ ದುಡಿದ್ರ ಫಲವಾಗಿ ಆ ಜನ್ಮದಲ್ಲಿ ನೀನು ಪುಣ್ಯ ಮಾಡಿರೋದ್ರಿಂದ ಈ ಜನ್ಮದೊಳಗೆ ನೀನು ಮಾನವಾಗಿ ಬಂದಿರ್ತೀಯ, ಪಿಂಡನಾಗಿ ಬಂದಿರ್ತೀಯ ಅಂತ ತಿಳ್ಕೊಂಡು ಈ ದೇಹಕ್ಕೆ ಅವ್ರು ಏನಂತಾರಂದ್ರ ಪಿಂಡ, ಪಿಂಡ ಅಂತ ತಿಳ್ಕೊಂಡು ಕರೀತಾರ. ದೇಹಕ್ಕೆ ಪಿಂಡಾಂಡ ಅಂದ್ರ ಜಗತ್ತಿಗೆ ಬ್ರಹ್ಮಾಂಡ ಅಂತ ಶಾಸ್ತ್ರ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಹೇಳೋದಿದೆ. ಇದು ಪಿಂಡಾಂಡ, ಇದು ಜಗತ್ತಿರೋದು ಬ್ರಹ್ಮಾಂಡ. ಈ ಪಿಂಡಾಂಡ ಮುಕ್ತಿ ಹೊಂದುವುದಿಲ್ಲ ಅಂದ್ರೆ ಬ್ರಹ್ಮಾಂಡದೊಳಗೆ ಅದು ಮುಕ್ತಿ ಹೊಂದಬೇಕಂದ್ರೆ ನಾವು ಹುಟ್ಟಿದಂತ ಧರ್ಮದೊಳಗ, ನಾವು ಹುಟ್ಟಿದಂತ ಆಚರಣೆಗಳನ್ನ ನಾವು ಮಾಡಿದ್ವಿ ಅಂದ್ರೆ ಈ ಪಿಂಡಾಂಡಕ್ಕೆ ಒಂದು ಮುಕ್ತಿ ಅನ್ನೋದು ಸಿಗ್ತದೆ. ಅದಕ್ಕೆ ಶಂಕರಾಚಾರ್ಯ ಹೇಳಿದ್ರಲ್ಲ, ಏನು? ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಜನನೇ ಜಠರೇ ಕಲು ಸಂಸಾರೇ ಪಾಹಿ ಮುರಾರೇ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂತ ತಿಳ್ಕೊಂಡು ಹೇಳ್ತಾರ. ಹೇ ಮಾನವ, ಈ ಜನ್ಮಕ್ಕೆ ಬಂದಿ ಅಂದ ಮೇಲೆ ಇಲ್ಲಿಂದ ಮುಕ್ತಿ ಹೊಂದಿ ಬಿಡ್ಬೇಕು. ನೀನು ಬಂದ್ರಿಲ್ಲ ಅಂತಂದ್ರೆ ಮತ್ತೆ ಹೊಳೆ ಹುಟ್ಟಿ ಅಂದೇನು ಹೇಳಿದ್ರು. ಮತ್ತೆ ಜನ್ಮ ಹುಟ್ಟಿ ಪುನರಪ್ಪಿ ಜನನಂ ಪುನರಪ್ಪನು ಜನನ ಮರಣ ಅನ್ನುವಂತಹ ಚಕ್ರಗಳು ಸಿಲುಕಿ ಒದ್ದಾಡಬೇಡ. ಇಲ್ಲಿ ಏನು ಮಾನವಾಗಿ ಬಂದಿಯಲ್ಲ, ಮಾನವೀಯತೆ ಗುಣಗಳನ್ನು ಹೊಂದಿ ಪರೋಪಕಾರವನ್ನು ಮಾಡಿ ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಿ ನೀನು ಬದುಕನ್ನು ನೆಲೆಸಿದೀಯ ಅಂತಂದ್ರ ನಿನ್ನ ಜೀವನ ಇಲ್ಲಿಗೆ ಮುಕ್ತಿ ಹೊಂದಿ ಹೋಗ್ಬಿಡ್ತದ, ಪರಮಾತ್ಮ ಪಾನ ಸೇರ್ತದ. ಇಲ್ಲ ಅಂತಂದ್ರ ಮತ್ತೆ ಹೊಳ್ಳಿ ಏನಾಯಿನೋ ನರಿನೋ ಮತ್ತೊಂದು ಏನೋ ಪ್ರಾಣಿ ಪಕ್ಷಿಯಾಗಿ ಹುಟ್ಟಿ ಮತ್ತೆ ಇಲ್ಲಿ ಬರ್ಬೇಕಾಗ್ತದ. ಮತ್ತೆ ಹುಟ್ಟಿ ಬರ್ಬೇಕನ್ನೋ ಆಸೆ ಇದ್ರೆ ಮಾಡ್ರಿ. ಬೇಡಪ್ಪ ಅಂದ್ರೆ ಈ ಜನ್ಮ ಮತ್ತಿನ ಬೇಡಪ್ಪ, ಪರಮಾತ್ಮ ನಿನ್ನ ಸಾನ್ನಿಧ್ಯದಾಗ ಇರ್ತೀನಿ ಅಂತ ತಿಳ್ಕೊಂಡು ನೋಡಿದ್ರ ಕೊಟ್ಟ ನನ್ನ ಮೇಲೆ ಕೊಟ್ಟು ಬಿಡಬೇಕು. 100 ಕೊಟ್ಟಾನ ಅಂತಂದ್ರೆ 10 ರೂಪಾಯಿ ದಾನ ಮಾಡಕ್ ನಾವು ವಿಚಾರ ಮಾಡಬಾರ್ದು. ನೀ 90 ರೂಪಾಯಿ ನೀನು ಉಪಭೋಗ ಮಾಡ್ಕೋ, ದಾನ ಮಾಡು, ಧರ್ಮ ಮಾಡು, ಮತ್ತೊಬ್ಬರಿಗೆ ಸಹಾಯ ಮಾಡು, ಅಂದ್ರೆ ನಿನ್ನ ಜೀವನ ಸಾರ್ಥಕತೆಯನ್ನು ಹೊಂದದ ಅನ್ನುವಂತಹ ಮಾತನ್ನ ತಿಳಿಪಡಿಸಿ, ಇನ್ನೂ ಮಾತನಾಡುವ ಸಮಯ ಬಹಳ ಒಂದು ತಾಸು ಆಗಿ ಹೋಯ್ತು ಅನಿಸ್ತದ. ಇಲ್ಲ ಮತ್ತೊಂದ್ಸರಿ ಹೇಳೋಣ. ಮಾನವ ಜನ್ಮಕ್ಕೆ ಶ್ರೇಷ್ಠತೆ ಆಗ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಕರ್ತವ್ಯ ಏನು ಅಂತಂದ್ರೆ ನಮ್ಮ ಧರ್ಮವನ್ನು ಪಾಲನೆ ಮಾಡಬೇಕು, ಪರೋಪಕಾರವನ್ನು ಮಾಡಬೇಕು, ಯಾರಿಗೆ ಹಿಂಸೆಯನ್ನ ಮಾಡಬಾರ್ದು. ಬಸವಣ್ಣನವರು ವಚನ ಕೊನೆ ಹೇಳಿ ಮುಗಿಸ್ತಾರೆ. ಏನವರು? ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅಣ್ಯರಿಗೆ ಅಸಹ್ಯ ಪಡಬೇಡ, ಇದು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಉಳಿಸುವ ಪರಿ ಅಂತ ತಿಳ್ಕೊಂಡು
ಬಸವಣ್ಣವ್ರು ಹೇಳ್ಕೊಂಡು ಬಂದಿದ್ದಾರೆ. 6 ಸೂತ್ರಗಳನ್ನ ಹೇಳ್ತಾರೆ ಅವರು. ಈ ಒಂದು 6 ಸೂತ್ರನ 6 ದಿವಸ ಪ್ರವಚನ ಮಾಡಬಹುದು. ನೀವು ಶಾರ್ಟ್ ಆಗಿ ಹೇಳಿ ಮುಗಿಸ್ಬಿಡ್ತಾರೆ. ಕಲಬೇಡ ಅಂತ ಹೇಳ್ತಾರೆ, ಕಳತನವನ್ನು ಮಾಡಬಾರ್ದು. ರೋಡ್ನಾಗ ಈಗ ಮೊನ್ನೆ ಟಿವಿ ನೋಡ್ತಿರಲಿ, ಪೇಪರ್ ಗೊತ್ತಿಲ್ಲ ನೀವು, ಲಕ್ಕುಂಡಿ ಒಳಗೆ ನಿಧಿ ಸಿಕ್ತಂತ. ಎಷ್ಟು ತೊಲಿ? 60 ತೊಲಿ. ನಮ್ಗೆ ಸಿಕ್ಕಿದ್ರೆ ಬಿಡ್ತಿದ್ವಿ ನಾವು. ನಾನು ಬಿಡ್ತಿದ್ದಿಲ್ಲ, ನೀವು ಹೇಳಿ ಇವಪ್ಪ ಅಜ್ಜಾರ ಅಂತೇಳ. ಈಗ ಹೆಂಗೈತಿ ಕಾಲ ಅಂದ್ರ ಸಾಮಾಜಿಕ ಜಾಲತಾಣ ಕೆಟ್ಟದಕ್ಕೂ ಐತಿ, ಒಳ್ಳೇದಕ್ಕೂ ಐತಿ. ಅದ್ ನಾವು ವಿಡಿಯೋ ಮಾಡಿ ಬಿಡ್ಲಿಕ್ಕಂದ್ರೆ ಗೊತ್ತಾಗ್ತಿದ್ದಿಲ್ಲ. ಅದು ಹೋಗ್ತೈತೆ ಹುಡುಗದ, ಅದು ಸರ್ಕಾರಕ್ಕೆ ಹೋಗ್ತೈತೆ, ಇಲ್ಲ ಟ್ರಿಜರಿಗೆ ಹೋಗ್ತೈತೆ, ಹೋಗಿಲ್ಲ ಯಾರ ಬಾಯಿ ಹೋಗ್ತೈತೆ ಹೊಟ್ಟದ. ಹಂಗ ಹೊಸ ಹೇಳ, ಕಳತನ ಮಾಡಬೇಡ, ಕಲಬೇಡ, ಮತ್ತೊಬ್ಬರ ವಸ್ತು ಬಗ್ಗೆ ಆಸೆ ಮಾಡಬಾರ್ದು. ನಿನಗಿಲ್ಲಲ್ಲ, ಇಲ್ಲ, ನಾವು ವಿಚಾರ ಮಾಡ್ಬೇಕು. ನನಗೆ ಮನೆ ಇಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡ್ಬೇಕಾದ್ರೆ, ಮನೆ ಇಲ್ಲ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡ್ತೀವಿ ಅಂದ್ಮೇಲೆ ನಮ್ ಜಂತಿ ಮನೆ ಅಂತ ತಿಳ್ಕೋರಿ. ಜಂತಿ ಮನೆ ಇದ್ದವರು RCC ಮನೆಯವರು ಬಗ್ಗೆ ವಿಚಾರ ಮಾಡಬಾರ್ದು. ನಿಮ್ಮ ಮಗ್ಲ ಗುಡಿಸಲ್ದಾಗ ಏನು ವಾಸ ಮಾಡಿದ್ದಲ್ಲ ಅವ್ರು ನೋಡಿ ನೀವು ವಿಚಾರ ಮಾಡಬೇಕು. ಅವ್ರಿಗಿಂತ ಸ್ವಲ್ಪ ಯಾರಿದೀವಲ್ಲ ಅಂತ ತಿಳ್ಕೊಂಡು ಖುಷಿ ಪಡಬೇಕು ಹೊರತು ಮತ್ತೊಬ್ಬರ ಮನೆ ನೋಡಿ ವಿಚಾರ ಮಾಡಬಾರ್ದು. ಬಾದ್ರಿ ಕೇಳ್ತೀನಿ ನೋಡಿ, ಮಕ್ಕಳ ಮನೆ ಬಹಳ ಬೆಳೆಯಕತ್ತಾನ ಅಂತ ತಿಳ್ಕೊಂಡು ಅವ್ರ ಮನೆಗೆ ನಿಂಬೆ ನುಗ್ಗಿಬಾರ್ದು. ಅವ್ರ ಮನೆಗೆ ನಿಂಬೆ ನುಗ್ಗಿಬಾರ್ದು. ಹಂಗ ಮಾಡಿದ್ವಿ ಅಂತಂದ್ರ ಬದುಕು ಸರಿಯಾಗಿ ಕಲಬೇಡ. ಉದಾಹರಣೆ ಇನ್ನೊಂದು ಹೇಳಿ ನಿಮಗೆ, ಕೊಲಬೇಡ, ಕರಿ ಪ್ಲಾಸ್ಟಿಕ್ ಗಾಳಿ ಅದನ್ನ ಮಾಡಬೇಡ, ಪ್ರಾಣಿ ಹಿಂಸೆ ಮಾಡಬೇಡ, ಕಲಬೇಡ, ಕೊಲೆಯಬೇಡ, ಹುಸಿ ನುಡಿಯಲು ಬೇಡ, ಸುಳ್ಳು ಹೇಳಬಾರ್ದು ಅಂತ. ಏನ್ ಹೇಳ್ಬಾರ್ದು? ಸುಳ್ಳು ಹೇಳಬಾರ್ದು. ಅದ್ರಲ್ಲಿ ಶಾಸ್ತ್ರ ಹೇಳ್ತದ ಏನಂತ? ನೀವು ಸುಳ್ಳು ಹೇಳುವಂಗ ಯಾಕ ಉತ್ತರ ಕಳ್ಕೊಂಡು ನನಗೆ ಪ್ರಶ್ನೆ ಕೂತ ಹೇಳಿ, ಯಾರು ತಿಳಿದವ್ರು ಇದ್ರು ಎಲ್ಲ ಕಡೆ ಹೇಳ್ತಿದ್ದೀನಿ ನಾನು. 100 ಸುಳ್ಳು ಹೇಳಾದ್ರೂ ಕೂಡ ಒಂದು ಮದುವೆ ಮಾಡು ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರೂ ಬಸವನ ಸುಳ್ಳು ಹೇಳಂತಾನ. ಖುಷಿಯ ನುಡಿಯಲು ಬೇಡ, ತನ್ನ ಬಂಧಿಸಬೇಡ, ನಿನ್ನನ್ನು ನೀನು ಹೊರಕೋಬೇಡ ಅಂತಾನ. ಏನಂತಾನೆ? ನಾನು ಅದ್ರ ಮಾಡೀನಿ, ನಾನು ಇದ್ರ ಮಾಡೀನಿ, ನಾನು ಅಲ್ಲಿ ಓದಿನಿ, ನಾನು ಇದ್ರ ಮಾಡೀನಿ ಅಂತ ತಿಳ್ಕೊಂಡು ನೀ ಹೇಳ್ಬೇಡ. ಸನ್ಮಾನ ಮಾಡ್ಬೇಕಂದ್ರೆ ಹೋಗಿ ನನಗೆ ಸಾಲ ಹಾಕಿ ಅನ್ಬಾರ್ದು. ಅವಳಾಗ ಕಲಿಬೇಕು. ಸಾಧನೆ ಮಾಡ್ಯಪ್ಪ, ನಿನಗೆ ಸನ್ಮಾನ ಮಾಡ್ತೀವಿ ಅನ್ಬೇಕು. ಅದಕ್ಕೆ ತನ್ನ ಬಂಧಿಸಬೇಡ, ಇದಿರು ಅಳಿಯಲು ಬೇಡ. ತಂದೆ ತಾಯಿಗಳು, ಗುರು ಹಿರಿಯರು ಅನ್ನುವಂತ ಒಂದು ಗೌರವ ಇರ್ಬೇಕು. ಏನಾರ ಹೇಳಿದ್ರು ಅಂತಂದ್ರೆ ಕೇಳಬೇಕು, ಹ್ಞೂ ಅನ್ಬೇಕು, ಆಯ್ತ್ರಿ ಅನ್ಬೇಕು. ಅಲ್ಲಿ ಅವ್ರಿಗೆ ಎದುರು ಮಾತಾಡಿದ ಏನ್ ಬಂತು? ಬೇಗ ಅವ್ನು ಏನೋ ಅವ್ನು ಮರೆಯೋದಿಲ್ಲ, ತಂದೆ ತಾಯಿಗಳು ಮರೆಯೋದು ಅವ್ನು ಬಿಡಂಗಿಲ್ಲ. ಇದ್ರಲ್ಲಿ ಬೇಡ, ತನ್ನ ಬಂಧಿಸಬೇಡ, ತನ್ನನ್ನು ತಾನು ಹೊರಕೋಬಾರದು, ತನ್ನ ಬಂಧಿಸಬೇಡ. ಇದೇ ಅಂತರಂಗ ಸುದ್ದಿ. ನೀನು ಜನಿವಾರ ಹಾಕೊಂಡು ಎಷ್ಟೊತ್ತು ಪೂಜೆ ಮಾಡ್ತಿಲ್ಲ ಗೊತ್ತಿಲ್ಲ. ಈ 6 ಸೂತ್ರಗಳು ಅಳವಡಿಸ್ಕೊಂಡ್ಬಿಡು. ಮಾರ್ಕಂಡಯ್ಯನ ಪ್ರತ್ಯಕ್ಷವಾಗಿ ಪೂಜೆ ಮಾಡಿದಂತಹ ಶಕ್ತಿ ನಿಮಗೆ ಬರ್ತದ ಅಂತ ಹೇಳ್ಕೊಂಡು ಹೇಳಿಕ್ಕೆ ನಾನು ಬಯಸ್ತಾ ಇರುವಂತಹದ್ದು. ಪದ್ಮಶಾಲಿ ಸಮಾಜದವರು ಬಹಳ ಸಮ ಸಮಾಜ, ಬಡ ಸಮಾಜ ಅಂತ ತಿಳ್ಕೊಂಡು ಹೇಳಿದ ನಮ್ಮ ಹನುಮಂತ ಫಲಮಾರಿ. ಆದ್ರೆ ನೀವು ಬಡವರು ಇರಬಹುದು, ಆರ್ಥಿಕವಾಗಿ ಬಡವರು ಇರಬಹುದು, ಆದ್ರೆ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಶ್ರೀಮಂತ ಸಮಾಜ ಯಾವುದು ಅಂದ್ರೆ ಅದು ಪದ್ಮಶಾಲಿ ಸಮಾಜ ಅಂತ ತಿಳ್ಕೊಂಡ್ರೆ ತಪ್ಪಾಗೋದಿಲ್ಲ ಅನ್ನುವಂತಹ ಮಾತನ್ನ ತಿಳಿಯಪಡಿಸಿ, ನಿಮ್ಮ ಧರ್ಮವನ್ನ, ನಿಮ್ಮ ದೇವರನ್ನ ಸದಾಕಾಲ ಸ್ಮರಣೆ ಮಾಡಿ ಆಚರಣೆಯನ್ನು ನೀವು ಮಾಡ್ಕೊಂತ ಹೋಗ್ರಿ ಅನ್ನುವಂತಹ ಮಾತನ್ನ ತಿಳಿಯಪಡಿಸಿ ನನ್ನನ್ನು ಕರೆದು 1-2 ತುದನುಡಿಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪದ್ಮಶಾಲಿ ಸಮಾಜದ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ತಾಯಂದಿರಿಗೆ, ಪ್ರೀತಿಯಿಂದ ಕೇಳಿದಂತಹ ತಾಯಂದಿರಿಗೆ ಆ ಪರಮಾತ್ಮ ಮಾರ್ಕಂಡೇಶ್ವರ ಸದಾ ಕಾಲ ನಿಮ್ಮ ತನಕ ಒಳ್ಳೇದು ಮಾಡಲಿ, ನಿಮಗೆ ಆರೋಗ್ಯವಂತರನ್ನಾಗಿ ಮಾಡಲಿ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಲಿ ಅಂತ ತಿಳ್ಕೊಂಡು ಹರಿಸಿ ಆಶೀರ್ವದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.